ಹೃದಯದೊಳಗಿನ ರಾಗದ್ವೇಷವ ಕೆದರಿ ನೋಡುವುದು ಜೀವಿಗಳ ಹೃದಯದೊಳಗಿನ ರಾಗದ್ವೇಷವ ಕೆದರಿ ನೋಡುವುದು ಜೀವಿಗಳ ಹೃದಯದ ಹುಲಿಯು ಹಾಡುವುದೊಡನೆ ಹುಡುಕಿದ ಭಾವದ ಗೀತೆಗಳ ಮುಕುರದಿ ಮುಖವನ್ನು ಕಾಣುವ ತೆರದಲ್ಲಿ ಮುಕುರದಿ ಮುಖವನ್ನು ಕಾಣುವ ತೆರದಲ್ಲಿ ಮುಖದಲ್ಲಿ ಹೃದಯವ ಕಾಣುವುದು ಮುಕುರದಿ ಮುಖವನ್ನು ಕಾಣುವ ತೆರದಲ್ಲಿ ಮುಖದಲ್ಲಿ ಹೃದಯವ ಕಾಣುವುದು ಭಕುತರಿಗೊಲಿಯುವುದು ಬರುಹಿನ ಕಂಡರ ಭಕುತರಿಗೊಲಿಯುವುದು ಬರುಹಿನ ಕಂಡರ ಶಕುತಿಯ ದೂರದಿ ನಡೆಯುವುದು ಶಕುತಿಯ ದೂರದಿ ನಡೆಯುವುದು ಹೃದಯದ ಹಕ್ಕಿಯು ಹಾಡುವುದೊಡಗಲಿ ಹುಡುಕಿದ ಭಾವದ ಗೀತೆಗಳ ಎಂಟು ದಿಕ್ಕಿನ ಯಜಮಾನರಿಗವ ಎಂಟು ದಿಕ್ಕಿನ ಯಜಮಾನರಿಗವ ಸಂಕಟ ಶುಭ ಸಂದೇಶಗಳ ಸಂಕಟ ಶುಭ ಸಂದೇಶಗಳ ಬಂಟನವಳು ಬಹಿರಂಗವ ಮಾಡುವುದು ಬಂಟನವಳು ಬಹಿರಂಗವ ಮಾಡುವುದು ಎಂಟೆದೆಯೇ ಇದಕ್ಕೆಂತ ಜನ ಎಂಟೆದೆಯೇ ಇದಕ್ಕೆಂತ ಜನ ಹೃದಯದ ಹಕ್ಕಿಯು ಹಾಡುವುದೊಡಗಲಿ ಹುಡುಕಿದ ಭಾವದ ಗೀತೆಗಳ ಎಲ್ಲರ ಮನದಲ್ಲಿ ವಿಹರಿಪ ಭಾವವ ಎಲ್ಲರ ಮನದಲ್ಲಿ ವಿಹರಿಪ ಭಾವವನೆಲ್ಲವ ಸೆರೆ ಹಿಡಿದರೆ ಯನಿಗೆ ಎಲ್ಲವೂ ನಿನ್ನದೇ ಎಂದೀ ಜೀವನ ಎಲ್ಲವೂ ನಿನ್ನದೇ ಎಂದೀ ಜೀವನ ಎಲ್ಲೆಯ ತೋರ್ಪುದು ಜನಗಳಿಗೆ ಎಲ್ಲವೂ ನಿನ್ನದೇ ಎಂದೀ ಜೀವನ ಎಲ್ಲೆಯ ತೋರ್ಪುದು ಜನಗಳಿಗೆ ಹೃದಯದ ಹಕ್ಕಿಯು ಹಾಡುವುದೊಡಗಲಿ ಹುಡುಕಿದ ಭಾವದ ಗೀತೆಗಳ ಹುಡುಕಿದ ಭಾವದ ಗೀತೆಗಳ ಹುಡುಕಿದ ಭಾವದ ಗೀತೆಗಳ ಆದರೂ ಒಂದು ಅವರ ಕಿರು ಪರಿಚಯವನ್ನು ಮಾಡಲೇಬೇಕಾದ ಒಂದು ಅವಶ್ಯಕ ಅಂತ ಅನಿಸ್ತದೆ. ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸುವಂತಹ ಶ್ಯಾಮಕೃಷ್ಣರಾಯರು ಹಿರಿಯ ಸಾಹಿತಿಗಳು, ಜನಿಸಿದ್ದು ಬೆಳಗಾವಿಯಲ್ಲಿ, ಉತ್ತರ ಕನ್ನಡದ ಸಿದ್ದಾಪುರದಲ್ಲಿ ಪ್ರಾಥಮಿಕ ಪ್ರೌಢಶಾಲೆ ಶಿಕ್ಷಣ ಪಡೆದರು. ಗೋವಾದಲ್ಲಿ ಅಧ್ಯಾಪಕರಾಗಿ ಕೆಲಸ ಮಾಡುವಾಗಲಿಂದಲೇ BS ಶ್ರೀಧರ್ ಅವರ ಮನೆಗೆ ಮಾಸಾಂತ್ಯದಲ್ಲಿ ಬಂದು ಶ್ರೀಧರರ ಪತ್ನಿ ರಮಾದೇವಿಯವರ ಆತಿಥ್ಯ ಸ್ವೀಕರಿಸಿ ಶ್ರೀಧರೊಂದಿಗೆ ಸಾಹಿತ್ಯ ವಿಹಾರವಿದ್ದ ಆತ್ಮೀಯರು. ಅಂದಿನ ಅನುಭವಗಳಿಂದ ಅವರಿಂದ ಕೇಳೋದೇ ಒಂದು ಹಬ್ಬ. ಕರ್ಮವೀರ ಹಾಗೂ ನೂತನ ಪತ್ರಿಕೆಗಳ ಸಂಪಾದಕರಾಗಿ ಕೆಲಸ ಮಾಡಿದರು. ಅವರು ನಾಟಕ, ಸಂಶೋಧನಾ ಗ್ರಂಥ, ಪ್ರವಾಸಿ ಮಾರ್ಗದರ್ಶಿ, ಜೀವನ ಚರಿತ್ರೆ, ಮಕ್ಕಳ ಸಾಹಿತ್ಯ ಮುಂತಾದ 18 ಕೃತಿಗಳನ್ನು ಬರೆದಿದ್ದಾರೆ. 23 ಅನುವಾದಿತ ಕೃತಿಗಳನ್ನು ಬರೆದಿದ್ದು ಪ್ರಕಟಿಸಿದ್ದು, 7 ಕೃತಿಗಳನ್ನು ಸಂಪಾದಿಸಿದ್ದಾರೆ. 3 ವ್ಯಕ್ತಿ ಚಿತ್ರಣಗಳನ್ನು ಬರೆದಿದ್ದಾರೆ. ಶ್ರೇಷ್ಠ ಹೊರನಾಡ ಕನ್ನಡಿಗ ದೆಹಲಿ ಪ್ರಶಸ್ತಿ, ಡಾಕ್ಟರ್ ಅನುಗ್ರ ಸಾರ್ವಭೌಮ ಪ್ರಶಸ್ತಿ, ವರದರಾಜ್ಯ ಆದ್ಯ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಮುಂತಾದವುಗಳು ಇವರನ್ನು ಅನಿಸಿ ಬಂದಿವೆ. ಶ್ಯಾಮಕೃಷ್ಣರಾಯರು ನಮ್ಮೊಂದಿಗಿದ್ದಾರೆ. ಅವರಿಗೆ ಸಮಿತಿಯ ಪರವಾಗಿ ವಿಶೇಷವಾಗಿ ಸ್ವಾಗತ ಬಯಸುತ್ತೇವೆ. BS ಶ್ರೀಧರ್ ಅವರ ಮರಿಮಗಳು ರಕ್ಷಿತಾ ಅವರಿಗೆ ಒಂದು ಪುಸ್ತಕ ಕಾಣಿಕೆ ನೀಡುವ ಮೂಲಕ ಇವತ್ತು ಬಿಡುಗಡೆಯಾಗಲಿರುವ BS ಶ್ರೀಧರ್ ಅಕಾಡೆಮಿ ದೆಹಲಿ ಪ್ರಕಟಿಸಿದ
ಪ್ರಕಟಿಸಿದ ಸಾಹಿತ್ಯ ಅಕಾಡೆಮಿಯಲ್ಲಿ ಪ್ರಕಟಿಸಿದ ಕೃತಿಯ ಲೇಖಕರು ಎಲ್.ಎಸ್. ಶಾಸ್ತ್ರಿಯವರು. ಪತ್ರಿಕೋದ್ಯಮ ಸಾಹಿತ್ಯ ಕ್ಷೇತ್ರದಲ್ಲಿ 6 ದಶಕಗಳಿಂದ ಸೇವೆ ಸಲ್ಲಿಸುತ್ತಿರುವ ಶ್ರೀಯುತ ಶಾಸ್ತ್ರಿಯವರು ಜನ್ಮಭೂಮಿ ಉತ್ತರ ಕನ್ನಡ, ಹೊನ್ನಾವರ, ಕರ್ಮಭೂಮಿ ಬೆಳಗಾವಿ, ಸುಮಾರು 110 ಕೃತಿಗಳು, 40,000ಕ್ಕೂ ಹೆಚ್ಚು ಬಿಡಿ ಬರಹಗಳನ್ನು ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿ ಕೃತಿ ರಚನೆ, 15ಕ್ಕೂ ಹೆಚ್ಚು ಸಾಹಿತ್ಯ ಕಲೆ ಪತ್ರಿಕಾ ಸಂಘಟನೆ, 5,000ಕ್ಕೂ ಹೆಚ್ಚು ಕಾರ್ಯಕ್ರಮಗಳ ಸಂಘಟನೆ, ಕನ್ನಡಪ್ರಭ, ಸಂಯುಕ್ತ ಕರ್ನಾಟಕ, ವಿಶ್ವವಾಣಿ, ವಿಜಯ ಕರ್ನಾಟಕ, ಲೋಕದರ್ಶನ ಮುಂತಾದ ಪತ್ರಿಕೆಗಳಲ್ಲಿ 6 ದಶಕಗಳ ಸೇವೆ ಸಲ್ಲಿಸಿದ್ದು ಕರ್ನಾಟಕ ಪತ್ರಿಕಾ ಅಕಾಡೆಮಿಯ ಪಾಂಡೇಶ್ವರ ಪ್ರಶಸ್ತಿ ಸನ್ಮಾನಗಳು ಇವನ್ನು ಅನಿಸಿ ಬಂದಿವೆ. ಬಿ.ಎಸ್. ಶ್ರೀಧರ್ ಎಲ್.ಎಸ್. ಶಾಸ್ತ್ರಿಯವರ ಗುರುಗಳು. ಅವರಿಗೂ ಶಾಸ್ತ್ರಿಯವರಿಗೂ ಅನನ್ಯ ನೆನಪು. ಬಿ.ಎಸ್. ಶ್ರೀಧರ್ ಅವರ ಈ ಕೃತಿಯನ್ನ ಅತ್ಯಂತ ಸಮರ್ಥವಾಗಿ ಬರೆದ ಎಲ್.ಎಸ್. ಶಾಸ್ತ್ರಿಯವರು ನಮ್ಮೊಂದಿಗಿದ್ದಾರೆ. ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ. ಅವರಿಗೆ ಸ್ವಾಗತ ಬಯಸುತ್ತೇವೆ. ಮತ್ತು ಮತ್ತೊಬ್ಬ ಬಿ.ಎಸ್. ರವರ ಮತ್ತೊಬ್ಬ ಮರಿಮಗಳು ವಿಧಾತ್ರಿ ಅವರಿಗೆ ಪುಸ್ತಕ ಕಾಣಿಕೆ ಕೊಡುವ ಮೂಲಕ ಸ್ವಾಗತಿಸಿದೆ ಅಂತ ಹೇಳಿ ಕೇಳ್ಬೋದು. ಡಾಕ್ಟರ್ ಎಂ.ಜೆ. ಹೆಗ್ಡೆ ಅವರು ಕುಮಟಾದ ವಿ.ಬಿ. ಬಳೆಗ ಕಾಲೇಜಿನಲ್ಲಿ ಇಂಗ್ಲಿಷ್ ಅಧ್ಯಾಪಕರಾಗಿ ಪ್ರಾಚಾರ್ಯರಾಗಿ ಕೆಲಸ ಮಾಡಿ ಸದ್ಯ ಚೆನ್ನಮ್ಮ ಯೂನಿವರ್ಸಿಟಿಯ ವಿಶೇಷ ಅಧಿಕಾರಿಗಳು, ಸಂಗೊಳ್ಳಿ ರಾಯಣ್ಣ ಫಸ್ಟ್ ಗ್ರೇಡ್ ಘಟಕ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅಧ್ಯಯನ, ಅಧ್ಯಾಪನ, ಸಂಶೋಧನೆ ಹಾಗೂ ಬರವಣಿಗೆಗಳ ಜೊತೆಗೆ ಯಕ್ಷಗಾನದಲ್ಲಿ ಆಸಕ್ತಿ ಇರುವ ಎಂ.ಜೆ. ಹೆಗ್ಡೆ ಅವರು ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಗಳಲ್ಲಿ 2ರಲ್ಲೂ ವಿಮರ್ಶಾ ಬರಹಗಳನ್ನು ಪ್ರಕಟಿಸಿದ್ದಾರೆ. ಶ್ರೀಧರ್ ಸ್ಮರಣೆ, ಗೌರೀಶ್ ಕೈಕಿಣಿ ಸಮಗ್ರ ಸಾಹಿತ್ಯದ ಕೊನೆಯ ಸಂಪುಟ, ವಿಮರ್ಶೆ 94, ಬಡವಣದ ಬೆಳಗು, ವಿಮರ್ಶಾ ವಿವೇಕ ಮುಂತಾದ ಅನೇಕ ಮೌಲಿಕ ಕೃತಿಗಳನ್ನು ಸಂಪಾದಿಸಿದ್ದಾರೆ. ಈಗ ಸದ್ಯ ಅವರು ಜಿ.ಎನ್. ದೇವ್ರೆ ಅವರ ಪ್ರಸಿದ್ಧ ಕೃತಿ ಇಂಡಿಯನ್ಸ್ ಅನ್ನೋದನ್ನ ಎಡಿಟಿಂಗ್ ಸಂಪಾದನೆಯಲ್ಲಿ ಪ್ರಕಟಿಸ್ತಾ ಇದ್ದಾರೆ. ಕಳೆದ 25 ವರ್ಷಗಳಿಂದ ಬಿ.ಎಸ್. ಶ್ರೀಧರ್ ಸಾಹಿತ್ಯ ಪ್ರಶಸ್ತಿ ಆಯ್ಕೆ ಸಮಿತಿಯ ಮುಖ್ಯ ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಧ್ಯಯನದ ವಿಸ್ತಾರ, ವಿಶ್ಲೇಷಣೆಯ ಶಿಸ್ತು ಹಾಗೂ ಸಂವೇದನೆಯ ತಾಜಾತನದೊಂದಿಗೆ ಅವರ ವಿಮರ್ಶಾ ಬರಹಗಳು ವಿಶಿಷ್ಟವೆನಿಸಿದೆ. ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಬಿ.ಎಸ್. ಶ್ರೀಧರ್ ಅವರ ಮೊಮ್ಮಗ ಡಾಕ್ಟರ್ ಬ್ರಹ್ಮಾನಂದ್ ಅವರು ಪುಸ್ತಕ ಕಾಣಿಕೆ ನೀಡುವ ಮೂಲಕ ಸ್ವಾಗತಿಸಬೇಕು ಅಂತ ಕೇಳ್ಬೋದು. ಎಲ್ಲರಿಗೂ ಧನ್ಯವಾದ. ಈಗ ಡಾಕ್ಟರ್ ಎಂ.ಜಿ. ಹೆಗ್ಡೆ ಅವರು ಪುಸ್ತಕವನ್ನು ಪರಿಚಯಿಸ್ತಾರೆ. ಆಮೇಲೆ ಶ್ಯಾಮಕೃಷ್ಣ ಅವರು ಪುಸ್ತಕದ ಲೋಕಾರ್ಪಣೆ ಮಾಡ್ತಾರೆ. ಆನಂತರ ಲೇಖಕರು ಎಲ್.ಎಸ್. ಶಾಸ್ತ್ರಿಯವರು ಮಾತಾಡ್ತಾರೆ. ಕೊನೆಗೆ ಅಧ್ಯಕ್ಷೀಯ ಭಾಷಣ ಶ್ಯಾಮಕೃಷ್ಣ. ಸೊ ನಮಗೆ ಅಧ್ಯಕ್ಷರು ಮುಂದಿನ ಕಲಾಪನ ನಡೆಸಬೇಕು. ಬಹಳ ಆತ್ಮೀಯವಾದ ಕೌಟುಂಬಿಕ ಅನ್ನಿಸುವಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನನಗೆ ಬಹಳ ಸಂತೋಷ ಅನಿಸ್ತದೆ. ಇದನ್ನು ಸಾಮಾನ್ಯವಾಗಿ ನಾನು ಯಾವಾಗಲೂ ತಪ್ಪಿಸಿಕೊಳ್ಳೋದಿಲ್ಲ. ಈ ಕಾರಣಕ್ಕಾಗಿ ಆಪ್ತವಾದ ಪರಿಸರಕ್ಕಾಗಿ ಮತ್ತೆ ಈ ಸಲ ಬಿ.ಎಸ್. ಶ್ರೀಧರ್ ಕಾಲದವರು, ಅವರನ್ನು ಹತ್ತಿರದಿಂದ ಬಲ್ಲವರು ಆದ ಶ್ಯಾಮಕೃಷ್ಣರಾಯ್ ಅವರು ಹಿರಿಯರು ಬೆಳಗಾವಿಯಿಂದ ಅವರು ಇರೋದು ಬಹಳ ಔಚಿತ್ಯಪೂರ್ಣವಾಗಿದೆ ಮತ್ತು ನನಗೆ ಅದು ಈ ಸಂದರ್ಭದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಮಾತನಾಡುವ ಅವಕಾಶ ಸಿಕ್ಕಿದ್ದಕ್ಕಾಗಿ ನನಗೆ ಬಹಳ ಹೆಮ್ಮೆ ಅಂತ ಅನ್ನಿಸ್ತದೆ. ಇನ್ನೊಬ್ಬರು ಶಾಸ್ತ್ರಿಯವರು, ಅವರು ಉತ್ತರ ಕನ್ನಡದಿಂದ ಬೆಳಗಾವಿಗೆ ಹೋದವರು. ಅವರು ಬೆಳಗಾವಿಯಿಂದ ಉತ್ತರ ಕನ್ನಡದಿಂದ ಬೆಳಗಾವಿಗೆ ಹೋದವರು. ಮತ್ತೆ ಬೇರೆ ಅನೇಕ ಕಡೆಯಲ್ಲಿ ಕೆಲಸ ಮಾಡಿದ್ದಾರೆ. ಅವರು ಹೋದಲ್ಲಿ ಎಲ್ಲ ಅವರದೇ ಆದ ಛಾಪನ್ನ ಮುದ್ರಿಸಿ ಬಂದವರು. ನನಗೆ ಗೊತ್ತಿರಲಿಲ್ಲ ಅವರು ಬಿ.ಎಸ್. ಶ್ರೀಧರ್ ವಿದ್ಯಾರ್ಥಿಯಾಗಿದ್ರು ಅಂತ. ಆದ್ರೆ ಅವರು ಈ ಪುಸ್ತಕವನ್ನು ಬರೆದಿದ್ದಾರೆ. ಯಾವುದು ಅಂತ ಹೇಳಿದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಮೇಕರ್ಸ್ ಆಫ್ ಇಂಡಿಯನ್ ಲಿಟರೇಚರ್.
ಭಾರತೀಯ ಸಾಹಿತ್ಯ ನಿರ್ಮಾಪಕರು ಮಾಲೆಗಾಗಿ ಈ ಪುಸ್ತಕವನ್ನ ಬರೆದಿದ್ದಾರೆ. ಈ ಮಾಲೆಗೆ ಕೆಲವು ಮಿತಿಗಳಿದ್ದಾವೆ. ಅಂದ್ರೆ ಒಂದು ನಿರ್ದಿಷ್ಟ ಪುಟಗಳಲ್ಲಿ ನಿರ್ದಿಷ್ಟ ಬಗೆಯಲ್ಲಿ ಪರಿಚಯಿಸಬೇಕು ಅಂತ. ಇದು ಪರಿಚಯಾತ್ಮಕವಾಗಿ ಇರಬೇಕು ಅನ್ನೋದು ಅಕಾಡೆಮಿಯ ಅಪೇಕ್ಷೆ. ಆದ್ರೆ ಇಡೀ ಪುಸ್ತಕವನ್ನು ಓದಿದಾಗ ಒಂದು ಪ್ರಶ್ನೆ ಹುಟ್ಕೊಳ್ತದೆ. ಈ ಬರಿತಾ ಇರೋ ವ್ಯಕ್ತಿ, ಯಾವ ವ್ಯಕ್ತಿ ಬರಿತಾ ಇದ್ದೀವಲ್ಲ, ಅವರು ಭಾರತೀಯ ಸಾಹಿತ್ಯ ನಿರ್ಮಾಪಕರು ಯಾಕೆ ಹೇಗೆ? ಈ ಪ್ರಶ್ನೆಗೆ ಉತ್ತರ ಸಿಗಬೇಕಾಗ್ತದೆ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಬಿ ಎಸ್ ಶ್ರೀಧರರು ಅವರು ಬಹುತೇಕವಾಗಿ ಉತ್ತರ ಕನ್ನಡ ಅವರ ಕಾರ್ಯಕ್ಷೇತ್ರ ಆಗಿತ್ತು. ಆಮೇಲೆ ಎಲ್ ಎ ಶಾಸ್ತ್ರಿಯವರು ಬಹಳ ಸರಿಯಾಗಿ ಗುರುತಿಸಿದ ಹಾಗೆ ಅವರು ನಿರ್ಲಕ್ಷಿತರಾಗಿದ್ದರು. ಅಂಥವರನ್ನ ಭಾರತೀಯ ಸಾಹಿತ್ಯ ನಿರ್ಮಾಪಕರು ಅಂತ ಹೇಗೆ ನಾವು ನೋಡಬೇಕು? ಇದು ಪ್ರಶ್ನೆ. ಶಾಸ್ತ್ರಿಯವರ ಪುಸ್ತಕ ಓದಿದ್ರೆ ಖಂಡಿತ ಅದಕ್ಕೊಂದು ಉತ್ತರ ಸಿಗ್ತದೆ ಅಂತ ನನಗೆ ಗೊತ್ತಿದೆ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಶ್ರೀಧರರ 3 ಲಕ್ಷಣಗಳು. ಒಂದನೇದು ಅವರ ಅಸಾಧಾರಣವಾದ ಬಹುಜ್ಞತೆ. ಅಂದ್ರೆ ನೀವು ಅವರು ಕಾವ್ಯ ಸಾಹಿತಿಗಳು ಅಂತ ಶುರು ಮಾಡಿದ್ರೆ ಅವರು ಶಿಲ್ಪಕಲೆಯ ಮೇಲೆ ಪುಸ್ತಕ ಕಾಣ್ತದೆ, ಆಮೇಲೆ ಮೂರ್ತಿ ಶಿಲ್ಪದ ಮೇಲೆ, ಇತಿಹಾಸದ ಮೇಲೆ, ತತ್ವಶಾಸ್ತ್ರದ ಮೇಲೆ, ರಾಜ್ಯಶಾಸ್ತ್ರದ ಮೇಲೆ, ಈ ಎಲ್ಲಾ ಶಿಸ್ತುಗಳ ಗಡಿಗಳನ್ನ ಉಲ್ಲಂಘಿಸ್ತಾನೇ ಹೋಗ್ತಾರೆ ಅವರು ಮತ್ತು ಅವನ್ನೆಲ್ಲ ಒಳಗೊಳ್ತಾನೆ ಹೋಗ್ತಾರೆ. ತುಂಬಾ ಕಷ್ಟಪಟ್ಟು ಆರ್ಜಿಸಿಕೊಂಡಂತ ಈ ಅಸಾಧಾರಣವಾದ ವ್ಯುತ್ಪತ್ತಿ ಅದು ಅವರ ಮೊದಲನೇ ಲಕ್ಷಣ. ಆಮೇಲೆ ಎರಡನೇದು ಅವರ ಬರಹಗಳ ವ್ಯಾಪ್ತಿ. ಶಾಸ್ತ್ರಿಯವರು 12 ಪ್ರಕಾರಗಳಲ್ಲಿ 52 ಪುಸ್ತಕಗಳನ್ನ ಸಮೀಕ್ಷಿಸಿದ್ದಾರೆ ಅವರ ಪುಸ್ತಕದಲ್ಲಿ. ಅವರ ಸಮಗ್ರ ಮಾಡ್ತೀವಿ ಅಂತ ರಾಜು ಎಲ್ಲ ಬಹಳ ಉತ್ಸಾಹದಿಂದ 6 ಸಂಪುಟ ತಂದಿದ್ದಾರೆ. ಮತ್ತು ಸಂಪುಟ ತಂದ ಮರುದಿವಸನೇ ಮತ್ತೊಂದು 4 ಹೊಸ ಸಿಗ್ತದೆ. ಕಾವ್ಯ ಸಂಪುಟ ಅಂತ ತಂದಿರ್ತಾರೆ, ಮರುದಿವಸ ಮತ್ತೊಂದು 8 ಹೊಸ ಕಾವ್ಯ ಕವನಗಳು ಕಣ್ಣಿಗೆ ಬೀಳ್ತವೆ. ಹಾಗಾಗಿ ಸಮಗ್ರ ಅನ್ನೋದು ಒಂದು ಮರೀಚಿಕೆಯಾಗಿ ಹೋಗ್ಬಿಡ್ತದೆ. ಸಮಗ್ರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾತಕ್ಕೆ ಅದು ಸಮಗ್ರ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ, ಅವರು ಅಷ್ಟು ಪತ್ರಿಕೆಗಳಲ್ಲಿ ಅವರು ಬರೆದರು. ಅತ್ಯಂತ ಸ್ಥಳೀಯವಾದ ಪತ್ರಿಕೆಯಿಂದ ಘನವಾದ ವಿದ್ವತ್ ಪತ್ರಿಕೆಯವರೆಗೆ ಎಲ್ಲಾ ಪತ್ರಿಕೆಗಳಲ್ಲಿ ಬಹುಶಃ 60 ರಿಂದ 80ರ ದಶಕದಲ್ಲಿ ಎಲ್ಲಿಯೇ ಅಭಿನಂದನ ಗ್ರಂಥ ಪ್ರಕಟ ಆಗಲಿ, ವಿಶೇಷ ಸಂಚಿಕೆ ಪ್ರಕಟ ಆಗಲಿ, ಸಂಸ್ಮರಣ ಗ್ರಂಥ ಪ್ರಕಟ ಆಗಲಿ, ಅದರಲ್ಲೆಲ್ಲ ಕಡ್ಡಾಯವಾಗಿ ಶ್ರೀಧರರ ಆರ್ಟಿಕಲ್ ಇದ್ದೇ ಇರ್ತಾ ಇತ್ತು ಅಥವಾ ಪದ್ಯ ಇರ್ತಾ ಇತ್ತು. ಅವರ ಕಾಂಟ್ರಿಬ್ಯೂಷನ್ ಇದ್ದೇ ಇರ್ತಾ ಇತ್ತು. ಮತ್ತು ಯಾವ ನಂದಿನಿ, ಸಹಚರ ಇಂತಹ ಪತ್ರಿಕೆಗಳಿಂದ ಕರ್ಮವೀರ ಈ ಪತ್ರಿಕೆಗಳವರೆಗೆ ಅತ್ಯಂತ ಸ್ಥಳೀಯ ಜನತಾ ಇಂತಹ ಪತ್ರಿಕೆಗಳು, ಅಡಿಕೆ ಪತ್ರಿಕೆ ಬೇಕಾದ್ರೆ ಇರಲಿ, ಎಲ್ಲಾ ಪತ್ರಿಕೆಗಳಲ್ಲಿ. ಹಾಗಾಗಿ ಅದನ್ನು ಹುಡುಕೋಕ್ ಅಂತಹ ಪತ್ರಿಕೆಗಳ ಪುಟದಲ್ಲಿ ಸೇರಿ ಹೋಗಿದ್ದನ್ನ ನೀವು ಇವತ್ತು ಪಡೆದುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತು ನಾನು ಯಾವ್ಯಾವುದಕ್ಕೂ ಹುಡುಕೋಕೆ ಅಂತ ಹೋದಾಗಲೆಲ್ಲ ನಮ್ಗೆ ಶ್ರೀಧರ ಆರ್ಟಿಕಲ್ ಸಿಕ್ಕಿದೆ ಮತ್ತು ಅದನ್ನು ಕಳಿಸ್ತಾನೆ ಇರ್ತೇನೆ. ಆಮೇಲೆ ಸಂಸ್ಕೃತದಲ್ಲಿಯೂ ಬರೆದ್ರು, ಕನ್ನಡದಲ್ಲಿಯೂ ಬರೆದ್ರು, ಇಂಗ್ಲಿಷ್ನಲ್ಲಿಯೂ ಬರೆದ್ರು. ಒಂದೇ ಹೆಸರಿನಲ್ಲಿ ಬರೆದ್ರಾದ್ರೂ ಗುರ್ತಾ ಹಿಡಿಯಬಹುದಿತ್ತು. ಅದಕ್ಕೆ 50 ಹೆಸರುಗಳಲ್ಲಿ, ಬೇರೆ ಬೇರೆ ಹೆಸರುಗಳಲ್ಲಿ ಬರಿತಾ ಇದ್ರು. ಹಾಗಾಗಿ ಅವುಗಳನ್ನು ಗುರುತಿಸೋದಕ್ಕೆ ಒಂದು ಪದ್ಯ ಅದು ಆಂತರಿಕ ಸಾಕ್ಷ್ಯಗಳ ಆಧಾರದಿಂದ ಇದು ಇವರೇ ಬರೆದಿದ್ದು ಅಂತ ನನಗೆ ಹೇಳ್ಬೇಕಾಯ್ತು, ಶ್ರಮ ಪಡ್ಬೇಕಾಯ್ತು. ಇದು ಇವರದೇ ಅಂತ ಕಂಡುಹಿಡಿಯೋದಕ್ಕೆ ಒಂದು ದೀರ್ಘ ಕವನ, ಅದನ್ನ ಗುರುತು ಹಿಡಿಯೋದೇ ಕಷ್ಟ ಆಯ್ತು. ಯಾಕೆಂದ್ರೆ ಅವರು ಯಾವುದೋ ಹೆಸರಿನಲ್ಲಿ ಬರೆದಿರ್ತಾ ಇದ್ರು, ಹೊಸ ಹೊಸ ಹೆಸರುಗಳಲ್ಲಿ ಬರಿತಾ ಇದ್ರು. ಹಾಗಾಗಿ ನಿಮಗೆ ಅದನ್ನು ಹುಡುಕೋಕೆ ಸಾಧ್ಯ ಇಲ್ಲ. ಸಮಗ್ರ ಅನ್ನೋದು ಒಂದು ಮರೀಚಿಕೆ. ಇಷ್ಟು ವ್ಯಾಪಕವಾಗಿ, ವಿಸ್ತಾರವಾಗಿ
ವಿವಿಧ ಕ್ಷೇತ್ರಗಳಲ್ಲಿ ಅವರು ಬರೆದರು. ಮೂರನೆಯ ಲಕ್ಷಣ ಅಂತ ಹೇಳಿದ್ರೆ ಪಂಡಿತರು. ಪಂಡಿತ ಅನ್ನೋದು ಅದು ಆ ಪದ ಇವತ್ತಿನ ಅರ್ಥದಲ್ಲಿ ಅಲ್ಲ. ಇವತ್ತು ಯಾವುದೇ ಕ್ಷೇತ್ರದಲ್ಲಿ ಒಂದು ಸಾಧಾರಣ ತಿಳುವಳಿಕೆ ಇದ್ದವರನ್ನು ಆಯುರ್ವೇದ, ಸಂಗೀತ, ಭಾಷೆ ಅವ್ರನ್ನ ಪಂಡಿತ ಅಂತ ಕರೀತಾರೆ. ಇದೆಲ್ಲ ಪಂಡಿತ ಅಂತ ಹೇಳಿದ್ರೆ ಹಾಗೆ ಅಲ್ಲ. ಪಂಡಿತ ಅಂತ ಹೇಳಿದ್ರೆ ಅಲ್ಲಿ ಉದ್ಯೋಗ ಪರ್ವದಲ್ಲಿ ಬರ್ತದೆ, ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಧೃತರಾಷ್ಟ್ರನಿಗೆ ಅಂತ ವಿದುರ ನಿರ್ವಚಿಸ್ತಾನೆ. ಅವನು ಯಾರು ಅಂತ ಹೇಳಿದ್ರೆ ಈ ಕ್ರೋಧ, ಲೋಭ ಇತ್ಯಾದಿ ಲೌಕಿಕವಾದ ಯಾವ ಸಂಗತಿಗಳು ಅವನ ಪುರುಷಾರ್ಥ ಸಾಧನೆಗೆ, ಅವನು ಸಂಕಲ್ಪಿಸಿಕೊಂಡ ಕಾರ್ಯ ಸಾಧನೆಗೆ ವಿಘ್ನ ಬರುವುದಿಲ್ಲ, ವಿಘ್ನವನ್ನು ತಂದ್ಕೊಳ್ಳೋದಿಲ್ಲ, ಅದು ವಿಘ್ನ ಅಂತ ಅಂದ್ಕೊಳ್ಳೋದಿಲ್ಲ. ಅವನು ಪಂಡಿತ. ಅಂದ್ರೆ ಪಂಡಿತ ಅಂತ ಹೇಳಿದ್ರೆ ಜ್ಞಾನಕ್ಕೆ ಸಂಬಂಧಪಟ್ಟಿದ್ದಲ್ಲ, ಕ್ರಿಯೆಗೆ ಸಂಬಂಧಪಟ್ಟಿದ್ದು. ಕ್ರಿಯೆಯಲ್ಲಿಯೇ ಸಾರ್ಥಕತೆಯನ್ನು ಕಾಣುವಂಥವನು ಪಂಡಿತ. ಅದು ತಪ್ಪಿದ್ರಿಂದಲೇ ನಮಗೆಲ್ಲ ಪಾಠ ಇರ್ತಿತ್ತು, ಚತ್ವಾರು ಮೂರ್ಖ ಪಂಡಿತ ಅಂತ. ಅಂದ್ರೆ ಕ್ರಿಯೆ ಮಾಡ್ಲಿಕ್ಕೆ ಬರದೇ ಇದ್ದವನು, ಅದು ತಪ್ಪಿತು ಅಂತ. ಮೂಲ ಅರ್ಥ ಪಂಡಿತ ಅಂದ್ರೆ ಕ್ರಿಯೆಯಲ್ಲಿ ಸಾರ್ಥಕತೆಯನ್ನು ಪಡೆಯುವವನು. ಆ ಕ್ರಿಯಾ ಸಂಬಂಧ ತಪ್ಪಿದಾಗ ಪಂಡಿತ ಅನ್ನುವ ಪದ ಅಪಮೌಲ್ಯಗೊಂಡು ಅದು ಅಪಹಾಸ್ಯಕ್ಕೆ ಈಡಾಗ್ತಾ ಕಥೆಗಳು ಹುಟ್ಟುಕೊಳ್ತಾ ಬಂದು ಪಂಡಿತ. ನಮ್ಮ ಬಿ ಎಚ್ ಶ್ರೀಧರ್ ಈ ಮೂಲ ಅರ್ಥದಲ್ಲಿ ಪಂಡಿತ ಅಂದ್ರೆ ಅದು ಕ್ರಿಯೆಯಲ್ಲಿ ಪರ್ಯವಸಾನ ಆಗಬೇಕು. ಈಗ ಬರೆವಣಿಗೆ ಅನ್ನುವ ಕ್ರಿಯೆ ಅದು ಯಾತಕ್ಕಾಗಿ, ಯಾಕೆ ಇಷ್ಟು ಬರೆದ್ರು ಅಂತ ನೋಡಿದ್ರೆ ಒಂದೊಂದು ಪಕ್ಕ ಏನಂತ ಹೇಳಿದ್ರೆ ಅವರು ಯಾವುದೇ ಪತ್ರಿಕೆ, ಅಡಿಕೆ ಪತ್ರಿಕೆ ಬರೆದ್ರು ಕೂಡ ಓದುಗರನ್ನ ಸಮಾನವಾಗಿ ಪರಿಗಣಿಸ್ತಾರೆ. ಅಂದ್ರೆ ಆ ಪತ್ರಿಕೆ, ಒಂದು ಪತ್ರಿಕೆಗೆ ವಿದ್ವತ್ಪೂರ್ಣವಾಗಿ, ಇನ್ನೊಂದು ಪತ್ರಿಕೆಗೆ ಅದನ್ನೆಲ್ಲ ತೇಲಿಸಿ ರಂಜಕವಾಗಿ ಹೀಗೆ ಮಾಡಲಿಲ್ಲ. ಎಲ್ಲ ಕಡೆ ಒಂದೇ ರೀತಿಯಾಗಿ ಬರೀತಾವ. ಅಂದ್ರೆ ನೀವು ಎಲ್ಲಾ ಓದುಗರನ್ನ ತನ್ನ ಸಮಾನವಾಗಿ ಸರೀಕನಾಗಿ ತಿಳ್ಕೊಂಡು ಬರೆದಿದ್ರು. ಮತ್ತು ಅವರಿಗೆ ಯಾವುದನ್ನೋ ಒಂದು ವಿಷಯ ಹೇಳಬೇಕಂತ ಇತ್ತಲ್ಲ, ಆ ವಿಷಯವನ್ನ ಬಹಳ ನೇರವಾಗಿ ಸ್ಪಷ್ಟವಾಗಿ ಅವರು ಮುಗಿಸಿದರು. ಈ ಮೂಲಕ ಅವರು ಕೆಲವು ವಿಚಾರಗಳನ್ನ ಪ್ರಚಾರ ಮಾಡೋದಕ್ಕೆ, ತಾವು ತಿಳ್ಕೊಂಡಂತಹ ವಿಚಾರಗಳನ್ನ ಪ್ರಸರಿಸೋದಕ್ಕೆ ಅಂತ ಅವರು ಪ್ರಯತ್ನ ಮಾಡಿದರು. ಹಾಗಾಗಿ ಅವರಿಗೆ ಆ ಬರವಣಿಗೆ ಅನ್ನೋದು ಅಷ್ಟು ಅವಶ್ಯಕವಾಯಿತು. ಆ ಮೂಲಕ ಒಂದು ಶಿಕ್ಷಣ ಕೊಡೋದು. ಹಾಗಾಗಿ ಅವರು ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ರಲ್ಲ, ಊರಿನಲ್ಲಿಯೂ ಅದೇ ಆಗಿದ್ರು. ಜನಶಿಕ್ಷಣವನ್ನ ನೀಡುವ ಕೈಂಕರ್ಯದಲ್ಲಿ ಅವರು ತೊಡಗಿಕೊಂಡಿದ್ರು. ಆ ಕ್ರಿಯೆಯಲ್ಲಿಯೇ ಸಾರ್ಥಕತೆಯನ್ನ ಕಂಡುಕೊಂಡ ನಿಜವಾದ ಪಂಡಿತ ಅವರಾಗಿದ್ದರು. ಸೊ ಈ ಮೂರು ಲಕ್ಷಣಗಳು ಇದೆಯಲ್ಲ, ಇದು ಯಾವ ಕಾಲದಲ್ಲಿ ಕಾಣ್ತದೆ ನಮಗೆ ಅಂತ ನಾವು ಸ್ವಲ್ಪ ನೋಡ್ಬೇಕು. ಈ ರೀತಿಯ ಬಹುಜ್ಞತೆ, ಬಹುವ್ಯಾಪ್ತಿ ಮತ್ತು ಪಾಂಡಿತ್ಯ, ಪಂಡಿತ ಅಂತ ಕ್ರಿಯೆಯಲ್ಲಿ ಸಾರ್ಥಕ್ಯವನ್ನು ಕಾಣುವಂತ ಒಂದು ವಿದ್ವತ್ತು. ಇದನ್ನ ನಾವು ಎಲ್ಲಿ ಕಾಣ್ತೇವೆ ಅಂತ ಹೇಳಿದ್ರೆ ಎಲ್ಲ ಕಾಲದಲ್ಲಿ ಕಾಣುವುದಿಲ್ಲ. ಎಲ್ಲಾ ದೇಶಗಳ ಒಂದು ನಿರ್ದಿಷ್ಟ ಕಾಲಘಟ್ಟದಲ್ಲಿ ಮಾತ್ರ ನಾವು ಇಂತಹ ವ್ಯಕ್ತಿಗಳನ್ನು ನೋಡೋದಕ್ಕೆ ಸಾಧ್ಯ ಆಗ್ತದೆ. ಯುರೋಪ್ನಲ್ಲಿಯೂ ಕೂಡ ಒಂದು ನಿರ್ದಿಷ್ಟ ಕಾಲಘಟ್ಟದಲ್ಲಿ 16ನೇ ಶತಮಾನದ ಸುಮಾರಿಗೆ ಈ ಬಗೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಆಸಕ್ತಿಯುಳ್ಳಂತಹ ವ್ಯಕ್ತಿಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಭಾರತದಲ್ಲಿ ಆದ್ರೆ ಲೇಟ್ 19th ಸೆಂಚುರಿ, 20th ಸೆಂಚುರಿಯಲ್ಲಿ ಮಾತ್ರ ಒಂದು ದೇಶ ಪುನರುಜ್ಜೀವನಗೊಳ್ಳುತ್ತಾ ಇರುವಾಗ, ತನ್ನನ್ನು ತಾನು ಪುನರ್ನಿರ್ಮಿಸಿಕೊಳ್ತಾ ಇರುವ ಹಂತದಲ್ಲಿ ಈ ಬಗೆಯ ವ್ಯಕ್ತಿಗಳು ಕಂಡು ಬರ್ತಾರೆ. ಈ ಬಹುಮುಖಿ ಆಸಕ್ತಿಯ ಮತ್ತು ಜನಶಿಕ್ಷಣಕ್ಕಾಗಿ ತಮ್ಮನ್ನ ಸಂಪೂರ್ಣವಾಗಿ ತೆಗೆದುಕೊಂಡಂತಹ ವ್ಯಕ್ತಿ ಕಂಡು ಬರೋದು ಆ ಕಾಲಘಟ್ಟದಲ್ಲಿ ಮಾತ್ರ. ಯಾವ ಕಾಲಘಟ್ಟದಲ್ಲಿ ಅಂದ್ರೆ ಒಂದು ದೇಶ ತನ್ನನ್ನು ತಾನು ವ್ಯಾಖ್ಯಾನಿಸಿಕೊಳ್ಳಲಿಕ್ಕೆ, ನಿರ್ವಚಿಸಿಕೊಳ್ಳಲಿಕ್ಕೆ, ತನ್ನನ್ನು ತಾನು ರೂಪಿಸಿಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಇರೋ ಕಾಲದಲ್ಲಿ. ಅದಕ್ಕಾಗಿ ಶಿವರಾಮ್ ಕಾರಂತರವರಿಗೆ ಬಹುಮುಖ ಆಸಕ್ತಿ ಇತ್ತು, ವ್ಯಕ್ತಿತ್ವ ಇತ್ತು ಅಂತ ಹೇಳಿದ್ರೆ ನಮ್ಗೆ ಆಶ್ಚರ್ಯ ಆಗಬಾರ್ದು. ಯಾಕಂದ್ರೆ ರವೀಂದ್ರನಾಥ್ ಠಾಗೋರಿಗೂ ಇತ್ತು ಅಥವಾ ಬೇಂದ್ರೆಯವರಿಗೂ ಇತ್ತು. ಬಿ ಎಚ್ ಶ್ರೀಧರ್ ಹಾಗೆ ಅವರು ಪುನರುಜ್ಜೀವನ ಕಾಲದ ಈ ಪುರುಷರೆಲ್ಲರೂ ಈ ಬಗೆಯಲ್ಲಿ ನಾಡಿನ ನಿರ್ಮಾಣದಲ್ಲಿ ಅವರು ತೊಡಗಿಕೊಂಡಿದ್ದರು. ಹಾಗೆ ತೊಡಗಿಕೊಂಡಿದ್ದರಿಂದ ಬಿ ಎಸ್ ಶ್ರೀಧರ್ ಅವರ ಕಾರ್ಯಕ್ಷೇತ್ರ ಉತ್ತರ ಕನ್ನಡ ಆಗಿದ್ರು ಕೂಡ ಉತ್ತರ ಕನ್ನಡದಲ್ಲಿ ಕುಳಿತು ಅವರು ಎಷ್ಟು ದೊಡ್ಡ ವ್ಯಾಪ್ತಿಯನ್ನು ಮುಟ್ಟಿದ್ರು, ಅವರ ರೀಚ್ ಎಷ್ಟು ದೊಡ್ಡದಾಗಿತ್ತು. ನಮ್ಮ ಕಾಲದ, ಅವರ ಕಾಲದ ಎಲ್ಲಾ ವಿದ್ವಾಂಸರುಗಳು ಅವರು ನಿರ್ಲಕ್ಷಿತರಾಗಿದ್ದರು ಅನ್ನೋದು ಒಂದು ಲೆಕ್ಕದಲ್ಲಿ ಸರಿ, ಅಂದ್ರೆ ಲೌಕಿಕವಾದ ಇದರ ದೃಷ್ಟಿಯಿಂದ ಸರಿ. ಆದರೆ ಅವರದೇ ಕಾಲದ ಎಲ್ಲಾ ಮೇಧಾವಿಗಳು ಬಹುತೇಕವಾಗಿ ಬಿ ಎಚ್ ಶ್ರೀಧರನ್ನು ಗುರುತಿಸಿದ್ದಾರೆ, ಅವರ ಜೊತೆ ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ, ಅವರ ಜೊತೆಗಿನ ಸಂಪರ್ಕವನ್ನು ಧನ್ಯತೆಯ ಭಾವದಲ್ಲಿ ನೆನೆದಿದ್ದಾರೆ. ಅದು ಬಹಳ ಮುಖ್ಯವಾಗಿದೆ.
ಜೊತೆಗೆ ಒಂದು ನಾಡಿನ ಬೌದ್ಧಿಕವಾದಂತಹ ವಾತಾವರಣದ ನಿರ್ಮಾಣ, ಆ ನಿರ್ಮಾಣದ ಕೈಂಕರ್ಯದಲ್ಲಿ ಸದಾ ಇವರು ತೊಡಗಿಕೊಂಡಿದ್ರು ಅನ್ನೋ ಕಾರಣಕ್ಕಾಗಿ BH ಶ್ರೀಧರ್ ಮೇಕರ್ಸ್, ಭಾರತೀಯ ಸಾಹಿತ್ಯ ನಿರ್ಮಾಪಕರ ಸಾಲಿನಲ್ಲಿ ಅವರು ಸೇರಿದ್ದಾರೆ. ಶಾಸ್ತ್ರಿ ಅವರಿಗೆ ಒಂದು ಸಮಸ್ಯೆ ಬಂತು, ಇವರನ್ನ ಹೇಗೆ ಗುರುತಿಸೋದು ಅಂತ. ಅಂದ್ರೆ ಅವರನ್ನು ಎಲ್ಲಿ ಗುರುತಿಸಬೇಕು ಅಂತ ನಮ್ಮ ಅನೇಕ ಮಾರ್ಗಗಳಿದಾವೆ, ಸಾಹಿತ್ಯ ಚಳುವಳಿಗಳು, ಅವರನ್ನ ಎಲ್ಲಿ ಇದು ಮಾಡಬೇಕು ಅಂತ ಅವ್ರ ಪುಸ್ತಕಕ್ಕೆ ಒಂದು ಪ್ಲಾನ್ ಇದೆ. ಮೊದಲಿನ 8 ಅಧ್ಯಾಯಗಳಲ್ಲಿ ಅವರ ಜೀವನವನ್ನ, ಅವರ ವ್ಯಕ್ತಿತ್ವದ ಬಹುಮುಖಗಳನ್ನು ಅವರು ಪರಿಚಯಿಸಿದ್ದಾರೆ. ನಂತರದ 10 ಅಧ್ಯಾಯಗಳಲ್ಲಿ ಅವರ ಕೃತಿಗಳನ್ನ ಅವರು ಚರ್ಚಿಸಿದ್ದಾರೆ. ಆ ನಂತರ ಶ್ರೀಧರ ಮಾರ್ಗ ಅನ್ನುವ ಒಂದು ಅಧ್ಯಾಯವನ್ನು ಬರೆದಿದ್ದಾರೆ. ಈ ಅಧ್ಯಾಯದಲ್ಲಿ ಶ್ರೀಧರರ ಕುರಿತು ಯಾರೆಲ್ಲ ವಿಮರ್ಶೆಯನ್ನು ಬರೆದಿದ್ದಾರೆ ಆ ಎಲ್ಲಾ ವಿಮರ್ಶೆಗಳನ್ನು ಅದನ್ನ ನೋಡ್ತಾ ಒಂದು ತೀರ್ಮಾನಕ್ಕೆ ಬರೋದಕ್ಕೆ ಅವರು ಅದರೊಳಗೆ ಪ್ರಯತ್ನಿಸಿದ್ದಾರೆ. ಶ್ರೀಧರ ಮಾರ್ಗ ಅಂದ್ರೆ ಅವರು ಯಾವುದೇ ಮಾರ್ಗವನ್ನ ಅನುಸರಿಸಲಿಲ್ಲ, ಅವರದೇ ಆದ ಒಂದು ಮಾರ್ಗವನ್ನ ಸೃಷ್ಟಿಸಿಕೊಂಡ್ರು ಅನ್ನೋದು ಅದರ ಧ್ವನಿ. ಆದ್ರೆ ಅವರದೇ ಮಾರ್ಗ ಆದ್ರೂ ಕೂಡ ಆ ಮಾರ್ಗಕ್ಕೆ ಕೂಡ ಅನುಯಾಯಿಗಳಿದ್ರು, ಸಹಚರರಿದ್ರು, ಸಹಪಾಠಿಗಳಿದ್ರು, ಯಾನಿಗಳಿದ್ದರು ಅನ್ನೋದು ಬಹಳ ಮುಖ್ಯ ಆಗ್ತದೆ. ಈಗ ಶಿವರಾಮ್ ಕಾರಂತರನ್ನ, ಬೇಂದ್ರೆ ಅವರನ್ನೆಲ್ಲ ಈ ರೀತಿಯ ಸಹಯಾನಿಗಳಾಗಿ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಹಾಗೆ ಒಂದು ಸಹಯಾನಿಗಳಾಗಿ ಈ ನಾಡಿನ ಭವಿಷ್ಯವನ್ನ ಅವರು ಕಲ್ಪಿಸಿಕೊಂಡ್ರು. ಆ ಕನಸನ್ನ ಕಂಡು, ಬಹಳ ದೊಡ್ಡದಾಗಿ ಕನಸನ್ನ ಕಂಡು. ರಾಷ್ಟ್ರೀಯತೆಯ ವಾಗ್ವಾದಗಳು ಇನ್ಫ್ಯಾಕ್ಟ್ BH ಶ್ರೀಧರರ ಒಟ್ಟು ಬರವಣಿಗೆಯ ಕೇಂದ್ರದಲ್ಲಿ ಇದೆ. ಅವರ ಯಾವ ಬರವಣಿಗೆಯಾದರೂ ಒಂದು ರಾಷ್ಟ್ರದ ಕಲ್ಪನೆಯನ್ನು ಬಿಟ್ಟೇ ಹೋಗೋದಿಲ್ಲ. ಅದನ್ನ ಮತ್ತೆ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ, ಈ ರಾಷ್ಟ್ರ ಸೂತ್ರ ಅಂತ ಆ ಪುಸ್ತಕವನ್ನಷ್ಟೇ ನಾನು ಲಕ್ಷ್ಯದಲ್ಲಿ ಇಟ್ಕೊಂಡು ಹೇಳ್ತಾ ಇಲ್ಲ. ಇವತ್ತು ಅವರು ಅನುವಾದ ಮಾಡಿದ್ರು ಕೂಡ ಅವ್ರ ಮುಂದೆ ಒಂದು ರಾಷ್ಟ್ರದ ಕಲ್ಪನೆ ಇದೆ. ಮತ್ತು ರಾಷ್ಟ್ರಕ್ಕೆ ಬೇಕಾಗಿದ್ದು ಯಾವುದು ಅಂತ, ರಾಷ್ಟ್ರಕ್ಕೆ ಬೇಕಾಗಿದ್ದು ಯಾವುದು, ಈಗ ಯಾವುದು, ಅದಕ್ಕಾಗಿ ಪೂರ್ವ, ಪಶ್ಚಿಮ, ಪ್ರಾಚೀನ, ಆಧುನಿಕ, ಹಳೆಯದು, ಹೊಸತು, ಇವುಗಳ ವಾಗ್ವಾದದಲ್ಲಿ ಅವರು ಸಿಲ್ಕೊಂಡಿದ್ರು. ಮತ್ತೆ ಮತ್ತೆ ಆ ವಾಗ್ವಾದವನ್ನು ಬೇರೆ ಬೇರೆ ರೀತಿಯಲ್ಲಿ ಅವರು ಆವಾಹಿಸಿಕೊಳ್ತಾರೆ. ಇವುಗಳ ಮೂಲಕ, ವಾಗ್ವಾದದ ಮೂಲಕ ಅವರಿಗೆ ಸ್ಪಷ್ಟಪಡಿಸಬೇಕಾಗಿದ್ದೇನು, ನಾಡಿಗೆ ಬೇಕಾಗಿದ್ದು ಏನು ಅಂತ ನಿರ್ಣಯ ಆಗಬೇಕು, ನಿರ್ಧಾರ ಆಗಬೇಕು. ಯಾಕೆಂದ್ರೆ ನಿರ್ಧಾರ ಆಗಬೇಕಾದ ಕ್ಷಣ ಅದು. ಆ ಕ್ಷಣದಲ್ಲೇ ಅವರು ಕ್ರಿಯಾಶೀಲರಾಗಿದ್ರು. ಮತ್ತು ಆ ಕಾಲದ ಎಲ್ಲ ದಂದುಗಳು, ಒತ್ತಡಗಳು, ಒತ್ತಾಯಗಳು, ಒತ್ತಾಸೆಗಳು ಅವುಗಳನ್ನು ಆವಾಹಿಸಿಕೊಂಡಿದ್ರು ಅವರ ಮೇಲೆ. ಅವರಾಗಿ ಆವಾಹಿಸಿ, ಯಾರೋ ಮಾಡಿದ್ದಲ್ಲ, ಅವರಾಗಿ ಅದನ್ನು ಅವರು ಆವಾಹಿಸಿಕೊಂಡ್ರು. ಹೀಗೆ ಆವಾಹಿಸಿಕೊಂಡು ಬರೆದಿದ್ದರಿಂದಾಗಿ ಅವರು ಅನೇಕ ಸಲ ತಪ್ಪಿದ್ದಿದೆ ಮತ್ತು ಅವರೇ ಆ ತಪ್ಪನ್ನು ಸರಿಪಡಿಸಿಕೊಂಡಿದ್ದು ಇದೆ. ಮತ್ತೆ ಮತ್ತೆ ತನ್ನದೇ ವಿಚಾರವನ್ನ ಹೀಗೆ ಪುನರ್ವಿಮರ್ಶೆಗೆ ಒಡ್ಡಿಕೊಳ್ತಾ ಹೋದ್ರು. ಅದಕ್ಕಾಗಿ ಅವರ ಆರಂಭಿಕ ಬರಹಕ್ಕೂ ಕೊನೆಯ ಬರಹಕ್ಕೂ ಒಂದೇ ವಿಷಯದ, ಫಾರ್ ಎಕ್ಸಾಂಪಲ್ ಆರ್ಯ ಪ್ರಶ್ನೆ ಅನ್ನುವ ಒಂದು ಪ್ರಶ್ನೆಯನ್ನು ತಕೊಂಡ್ರೆ ಅವರ ಆರಂಭದ ನಿಲುವು, 10 ವರ್ಷಗಳ ನಂತರದ ನಿಲುವು, ಕೊನೆಯ ನಿಲುವುಗಳಲ್ಲಿ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ, ತುಂಬಾ ವ್ಯತ್ಯಾಸ ಇದೆ. ಮತ್ತು ಅವರ ಕೊನೆಯ ಇದರೊಳಗಡೆ ಈ ಪ್ರಶ್ನೆಯನ್ನು ರಿಸಾಲ್ವ್ ಮಾಡೋಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಬೇಕಾದಂತ ಆಕರಗಳು ನಮ್ಮಲ್ಲಿ ಲಭ್ಯ ಇಲ್ಲ ಅಂತ ತೀರ್ಮಾನಿಸ್ತಾರೆ. ಅದೇ ರೀತಿ ನವ್ಯ ಕಾವ್ಯದ ಕುರಿತು ಅವರು ಬಹಳ ಆಕ್ರಮಣಕಾರಿಯಾಗಿ ಮಾತನಾಡಿದ್ರು ಅನ್ನೋದನ್ನ ನಾವು ನೋಡ್ತೇವೆ. ಮತ್ತು ಅದು ಹೈಲೈಟ್ ಆಯ್ತು. ಅದನ್ನ ಒಂದು ಕಾಲಘಟ್ಟದಲ್ಲಿ ಅದನ್ನು ಬಳಸ್ಕೊಳ್ಬೇಕಾಗಿತ್ತು, ಅದೇನು ತೊಂದರೆ ಇಲ್ಲ. ಆದ್ರೆ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇದೇ ನವ್ಯ ಕಾವ್ಯದ ಪಿತಾಮಹನಾದಂತಹ T.S. ಎಲಿಯಟ್ ಕನ್ನಡದಲ್ಲಿ ಮೊಟ್ಟ ಮೊದಲು ಅನುವಾದಿಸಿದವರು BH ಶ್ರೀಧರ್ ಅವರು. ಅಡಿಗರ ಕವನ ಸಂಕಲನ ಮೊಟ್ಟ ಮೊದಲ ವಿಮರ್ಶೆ ಬಂದಿದ್ದು BH ಶ್ರೀಧರ್ ಅವರನ್ನ. ಮತ್ತು ಇವೆರಡೂ ಕಡೆಗೆ ಅವರು ಈ ತಮ್ಮ ಎಲ್ಲ, ನಾವು ಯಾವುದು ಅವರಿಗೆ ನವ್ಯದ ಕುರಿತಾದ ಒಂದು ಆಗ್ರಹ ಇತ್ತು ಅಂತ ನಾವೇನು ಹೇಳ್ತೀವಿ, ಇಂತಹ ಆಗ್ರಹಗಳಿಂದ ಮುಕ್ತವಾದಂತಹ, ಅದನ್ನ ಸರಿಯಾಗಿ ಗ್ರಹಿಸಿಕೊಂಡಂತ. ಹಾಗಾಗಿ ನವ್ಯದ ಕುರಿತು ಅವರು ಸಿಟ್ಟಿದ್ರು ಕೂಡ ಅದು ಯಾವುದೋ ಒಂದು ಬೀದಿ ಹೋಗ ಮಾತನ್ನ, ಸಿಟ್ಟಿನ ಮಾತಲ್ಲ ಅದು. ಬದಲಾಗಿ ಅದನ್ನು ಪೂರ್ಣವಾಗಿ ತಿಳಿದುಕೊಂಡು ಈ ದೇಶಕ್ಕೆ ಬೇಕಾಗಿದ್ದು ಯಾವುದು, ಇದು ಪ್ರಶ್ನೆ. ಏನು ಅಂದ್ರೆ, ನಮ್ಮದೇ ಆದ ಪರಂಪರೆ ಇದೆ, ದೀರ್ಘವಾದ ಪರಂಪರೆ ಇದೆ, ಸಾಹಿತ್ಯ ಪರಂಪರೆ ಇದೆ. ಈ ಸಾಹಿತ್ಯ ಪರಂಪರೆಗೆ ಎಷ್ಟರ ಮಟ್ಟಿಗೆ ಸಮ್ಮತವಾಗಿದ್ದು ಇದು ಇದೆ ಅನ್ನೋದನ್ನ ನಿಕಷವಾಗಿ ಇಟ್ಕೊಂಡು ಅವರು ಇದು ಬೇಕು, ಇದು ಬೇಡ, ಇದು ಸರಿ, ಇದು ತಪ್ಪು ಅಂತ ಖಚಿತವಾಗಿ ತೀರ್ಮಾನ ಮಾಡ್ತಾ ಹೋದ್ರು. ಪಕ್ಕ ಇದು ಉದ್ದಕ್ಕೂ ಅವರದ್ದು ಮಾಡ್ತಾ ಬಂದಿದ್ದಾರೆ. ಮತ್ತು ಎಲ್ಲಾ ಹಂತದಲ್ಲಿಯೂ ಅವರು ಎಲ್ಲೆಲ್ಲಿ ಹಾಗೆ ಹೋಗುವಾಗ ಕೆಲವು ಸಲ ಎಡುತ್ತಾರೆ. ಆಗ ತಕ್ಷಣ ಸರಿಪಡಿಸಿಕೊಂಡು ಇದು ಸರಿ ಅಂತ ಮತ್ತೆ ಹೇಳುವಂತಹ ಹೃದಯ ವೈಶಾಲ್ಯವನ್ನು ಕೂಡ ಅವರು ಹೊಂದಿದ್ರು. ಈ ಎಲ್ಲ ಕಾರಣದಿಂದ ಅಂದ್ರೆ
ಈ ಭೂಮಿಯ ಮೇಲೆ ಯಾವುದೂ ನನಗೆ ಅನ್ಯವಾದದ್ದಲ್ಲ, ಹೊರತಾಗಿದ್ದಲ್ಲ, ಅದನ್ನು ತಿಳಿದುಕೊಳ್ಬೇಕು ಅನ್ನುವಂತಹ ಒಂದು ವ್ಯಕ್ತಿ ಅನ್ನುವ ಮನಸ್ಥಿತಿಯ ವ್ಯಕ್ತಿಗೆ ಯಾವ ಕಾಳಿದಾಸನ ಶಕುಂತಲದಲ್ಲಿ ಬರ್ತದೆ, ನಾಸ್ತಿ ಕಶ್ಚಿತ್, ಯಾವುದೂ ನ ಅಸ್ತಿ, ಇಲ್ಲವೇ ಇಲ್ಲ. ಯಾವುದು? ಅವಿಷಯೋ ನಾಮ ಧೀಮತ. ಧೀಮಂತರಾದವರಿಗೆ ಅವಿಷಯ ಅನ್ನೋದು ಯಾವುದೂ ಇಲ್ಲ. ಶ್ರೀಧರರು ಅಂತಹ ಧೀಮಂತರಾಗಿದ್ದು ಅವಿಷಯ ಅನ್ನೋದು ಯಾವುದೂ ಅವರ ಡಿಕ್ಷನರಿಯಲ್ಲಿ ಇರಲಿಲ್ಲ ಅನ್ನೋದು ಬಹಳ ದೊಡ್ಡ ಮಾತು. ಮತ್ತು ಅದಕ್ಕಾಗಿ ಅವರು ಒಂದು ಮಾದರಿ ವ್ಯಕ್ತಿತ್ವವಾಗಿ ನಮ್ಮ ಮುಂದಿದ್ದಾರೆ. ಹಾಗಾಗಿ ಅವರು ಮೇಕರ್ಸ್ ಆಫ್ ಇಂಡಿಯನ್ ಲಿಟರೇಚರ್ ಸಿರೀಸ್ ನಲ್ಲಿ ಅವರು ಸೇರ್ತಾರೆ. ಇಂತಹ ಧೀಮಂತರ ಕುರಿತು ಕೃತಿಯನ್ನು ರಚಿಸಿದ್ದಾರೆ ಅನ್ನೋದಕ್ಕಾಗಿ ಶಾಸ್ತ್ರಿಯವರನ್ನು ಅಭಿನಂದಿಸ್ತಾ ನನಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ನಮಸ್ಕಾರ. ನನ್ನ ವಿದ್ಯಾಗುರುಗಳು ಮತ್ತು ಸಾಹಿತ್ಯ ಕ್ಷೇತ್ರದ ಮಾರ್ಗದರ್ಶಕರು ಆಗಿದ್ದ ಪ್ರೊಫೆಸರ್ BH ಶ್ರೀಧರ್ ಅವರ ಕುರಿತಾಗಿ ಒಂದು ಪುಸ್ತಕ ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಭಾರತೀಯ ಸಾಹಿತ್ಯ ನಿರ್ಮಾಪಕರು ಮಾಲಿಕೆಯಲ್ಲಿ ಬಂದಿದೆ ಎನ್ನುವಂತಹ ತೃಪ್ತಿ, ಸಂತೋಷ, ಸಮಾಧಾನ ಕೇವಲ ನನಗಷ್ಟೇ ಅಲ್ಲ, ಶ್ರೀಧರವರನ್ನು ಬಲ್ಲ ಎಲ್ಲರಿಗೂ ಇದೆ ಅಂತ ನಾನು ಭಾವಿಸುತ್ತೇನೆ. ಬರಬೇಕಿತ್ತು, ಬಹಳ ತಡವಾಗಿ ಬಂದಿತ್ತು, ಎಂದೋ ಬರಬೇಕಾಗಿತ್ತು. ಈಗಲಾದರೂ ಹೇಗೆ ಬಂತು ಅದು? ಆ ಪುಸ್ತಕ ಬರಲಿಕ್ಕೆ ಕಾರಣರಾದವರು, ಅದು ಹೊರಬರಲಿಕ್ಕೆ ಅದರ ಪೂರ್ಣ ಶ್ರೇಯಸ್ಸನ್ನು ಪಡೆಯುವವರು ಶ್ರೀ ಶ್ಯಾಮಂ ಕೃಷ್ಣರಾಯರು. ಅವರ ಒಂದು ಆಸಕ್ತಿ, ಹಠ, ಪ್ರಯತ್ನ, ಶ್ರಮ ಎಲ್ಲವನ್ನೂ ಶ್ಯಾಮಂ ಕೃಷ್ಣರಾಯರು ಮಾಡಿದ್ದರಿಂದ, ಅನುಸರಿಸಿದ್ರಿಂದ ಇವತ್ತು ಈ ಕೃತಿ ಹೊರಬಂದಿದೆ ಅಂತ ನಾನು ಹೇಳಬಯಸ್ತಾ ಇದ್ದೀನಿ. ಯಾಕಂದ್ರೆ ಶ್ರೀಧರ ಆ ಕಾಲದ ಅಗಾಧವಾದ ಕೆಲಸ, ಬರವಣಿಗೆ, ಸಾಹಿತ್ಯ, ಕೃಷಿ ಯಾವತ್ತೋ ಸಾಹಿತ್ಯ ಅಕಾಡೆಮಿಯಲ್ಲಿ ದಾಖಲಾಗಬೇಕಾಗಿತ್ತು. ಆಗಿರಲಿಲ್ಲ. ಅದಾಗಬೇಕು ಅನ್ನುವಂತಹ ಪ್ರಬಲವಾದ ಇಚ್ಛೆಯನ್ನ ಹೊಂದಿದ್ದ ಶ್ರೀ ಶ್ಯಾಮಂ ಕೃಷ್ಣರಾಯರು ಡಾಕ್ಟರ್ ಸಿದ್ಧಲಿಂಗಯ್ಯನವರಿಗೆ ಆ ಬಗ್ಗೆ ಒತ್ತಾಯ ಮಾಡ್ತಾನೆ ಇದ್ರು. ಕೊನೆಗೆ ಸಿದ್ಧಲಿಂಗಯ್ಯನವರು ನನಗೆ ಒಮ್ಮೆ ಫೋನ್ ಮಾಡಿ ಬಯೋಡಾಟಾ ತರಿಸ್ಕೊಂಡು ಅವರ ಪ್ರೊಸೀಜರ್ ಪ್ರಕಾರ ಅಕಾಡೆಮಿಯ ಪ್ರಕಾರ ನನಗೆ ಅದನ್ನು ಬರೆಯಲಿಕ್ಕೆ ಆ ಕೆಲಸವನ್ನು ಒಪ್ಪಿಸಿದ್ರು. ಆದರೆ ಸಮಸ್ಯೆ ಏನು ಅಂದರೆ, ಅಕಾಡೆಮಿ ಅಂತ ಈ ಸಂಸ್ಥೆಗಳ ಕೆಲಸವನ್ನ ಮಾಡೋದು ಬಹಳ ಕಿರಿಕಿರಿ ಕೆಲಸ. ಅಲ್ಲಿ ಒಳಗೊಂದಲಗಳು ಜಾಸ್ತಿ. ಆ ಸಾಹಿತ್ಯಕ್ಕಿಂತ ಅಲ್ಲಿ ಪ್ರೊಸೀಜರ್ಗಳು ಹೆಚ್ಚು. ಪುಟಗಳ ಮಿತಿ ಅಂತೂ ಶ್ರೀಧರ್ರಂತವರ ಪರಿಚಯವನ್ನು ಮಾಡಲಿಕ್ಕೆ ಒಂದು 80 ಪುಟದಲ್ಲಿ ನೀವು ಮುಗಿಸಿರಿ ಅಂತಂದ್ರೆ ನಾವು ಬಹಳ ದೊಡ್ಡ ಸಮಸ್ಯೆ. ಆದರೂ ಪ್ರಯತ್ನ ಪಟ್ಟು ಎಲ್ಲವನ್ನೂ ಒಳಗೊಳ್ಳುವ ಹಾಗೆ ಅಷ್ಟಷ್ಟು ಸಂಕ್ಷಿಪ್ತವಾಗಿ ಅಳವಡಿಸಲಿಕ್ಕೆ ನಾನು ಪ್ರಾಮಾಣಿಕವಾದ
ಪ್ರಯತ್ನವನ್ನು ಮಾಡಿದ್ದೇನೆ. ಇದುವರೆಗೆ ಅದು ಎಷ್ಟು 21ನೇ ಇಸ್ವಿಯಲ್ಲಿ ಆರಂಭವಾದದ್ದು, ಈಗ 25ನೇ ಇಸ್ವಿ. ಬಹಳ ಬೇಗ ಬಂದಿದೆ, 4 ವರ್ಷ. ಯಾಕೆಂದ್ರೆ 7 ವರ್ಷ ಆಗಿದ್ದೇವೆ ಅವತ್ತು ಸ್ಟಾರ್ಟ್. ಅದರಿಂದ ನಮ್ದು ಬೇಗ ಬಂತು, ನಿಮ್ದು ಬಹಳ ತಡವಾಗಿದೆ. ನಮ್ಮ ಕೃಷ್ಣರಾಯರಿಗೆ ಅನುಭವ ಬಹಳ ಚೆನ್ನಾಗಿದೆ, ಅಕಾಡೆಮಿಯ ಅನುಭವ. ಅವರೇ ಆ ಪುಸ್ತಕವನ್ನು ಬರೆಯಬಹುದಾಗಿತ್ತು. ಯಾಕೆ ನನಗೆ ಒಪ್ಪಿಸಿದ್ರು ಅನ್ನೋದು ಅವ್ರನ್ನೇ ಕೇಳಬೇಕು, ನನಗೆ ಗೊತ್ತಿಲ್ಲ. ಅವರಿಗೆ ಆ ಎಲ್ಲ ಯೋಗ್ಯತೆ ಇತ್ತು. ಶ್ರೀಧರ ಹತ್ತಿರದ ಒಡನಾಟವೂ ಇತ್ತು, ಸಾಹಿತ್ಯವನ್ನು ಓದ್ಕೊಂಡು ಹೋಗಿತ್ತು. ಆದರೂ ನೀವೇ ಬರೀಬೇಕು ಅಂತ ನನಗೆ ಒತ್ತಾಯ ಮಾಡಿದರು. ಅದು ನನ್ನ ಭಾಗ್ಯ, ನನ್ನ ಅದೃಷ್ಟ. ಯಾಕೆಂದ್ರೆ BH ಶ್ರೀಧರ ಜೊತೆ ನನಗೆ ಅಷ್ಟು ಹತ್ತಿರದ ಒಡನಾಟ ಬಾಲ್ಯದಿಂದನೂ ಇತ್ತು. ಮನೆಗೆ ಆಗಾಗ ಬರ್ತಾ ಇದ್ರು. ನನ್ನ ತಂದೆ ಮತ್ತು ಅಣ್ಣ ಅವರ ವಿಶೇಷವಾದ ಒಡನಾಟ ಬೇಕಿತ್ತು. ನನ್ನ ತಂದೆ ಸಂಸ್ಕೃತ ವಿದ್ವಾಂಸರಾದ್ರಿಂದ ಅವರು ಆ ವಿಷಯ ಚರ್ಚೆಗೆ ಬಹಳ ಸಲ ಬರ್ತಾ ಇದ್ರು. ನಾವು ಕಾರ್ಯಕ್ರಮಗಳಿಗೆ ಬರ್ತಾ ಇದ್ರು, ನಾವು ಏರ್ಪಡಿಸುವಂತಹ ಕಾರ್ಯಕ್ರಮಗಳಿಗೆ. ಆಗೆಲ್ಲ ಅವರ ಸೇವೆ ಮಾಡುವ ಭಾಗ್ಯ ನನ್ನದಾಗಿತ್ತು. ನನ್ನ ಸಣ್ಣ ಹುಡುಗ 8-10 ವರ್ಷದಿಂದ ಹಿಡಿದುಕೊಂಡು ಅವರ ಸೇವೆಯನ್ನ ಮಾಡುವ ಅವಕಾಶ ನನಗೆ ಬಂದಿದೆ. ಎಷ್ಟು ಸಲ ಇತ್ತು ಅಂದ್ರೆ ನಮ್ಗೆ ಒಡನಾಟ. ಒಮ್ಮೆ ನಾನು ಮಂಗಳೂರಿಗೆ ಹೋಗೋದಿತ್ತು, ಒಂದು ಕೆಲಸ ಇತ್ತು, ಗೊತ್ತಾಯ್ತು ಅವರಿಗೆ. ಧಾರಾಳಿ ಲಕ್ಷ್ಮೀನಾರಾಯಣ ಅಂತ ಏನು ಅಂತ ಎರಡು ಹೊಗೆ ತಪ್ಪಂತ ಮಂಗಳೂರಿಂದ ಅಂತಂದು. ಅದು ಸ್ಪೆಷಲ್ ಅವ್ರದ್ದು, ಮಂಗಳೂರು ಸ್ಪೆಷಲ್ ಅವರೇ ಹೊಗೆ ತಪ್ಪು ತಂಬಾಕು ಆಯ್ತು. ಆಮೇಲೆ ನಾನು ಹೋಗಿ ತಂದುಕೊಟ್ಟಿದ್ದೆ ಮಂಗಳೂರಿಂದ. ಮುಂದೆ 62ರಲ್ಲಿ 61-62ರಲ್ಲಿ ನಾನು ಕೆನರಾ ಕಾಲೇಜಿನಲ್ಲಿ ಅವರ ವಿದ್ಯಾರ್ಥಿ ಸಂಸ್ಕೃತ. ಅಷ್ಟೇ ಅಲ್ಲ, 62 ಜನವರಿ 26 ನನ್ನ ಮೊದಲೇ ಪತ್ರಿಕೆ ಶೃಂಗಾರ ಪತ್ರಿಕೆ ಆರಂಭ ಆಯಿತು. ಅದರ ಬಿಡುಗಡೆಗೆ ಬೇಂದ್ರೆಯವರು ಬಂದರು. ನಮ್ಮ ಮನೆಗೆ ಬಂದು ಬೇಂದ್ರೆ ದಂಪತಿಗಳು, ಅವರ ಮಗಳು ಎಲ್ಲ ನಮ್ಮ ಮನೆಯಲ್ಲಿ ಒಂದು ದಿವಸ ಇದ್ರು. ಅವರೊಂದಿಗೆ ಶ್ರೀಧರ ದಂಪತಿಗಳು ಇದ್ರು. ಅಷ್ಟು ಅವರಿಗೆ ಬೇಂದ್ರೆಯವರು ಅಣ್ಣ ತಮ್ಮನ ಒಡನಾಟ ಇತ್ತು. ಅಷ್ಟು ಅವರ ಹತ್ತಿರದ ಒಡನಾಟ ಬೇಂದ್ರೆಯವರಿಗೆ, ಶ್ರೀಧರವರಿಗೆ. ಮುಂದೆ ನಮ್ಮದೇ ಪತ್ರಿಕೆಯಲ್ಲಿ, ಶೃಂಗಾರ ಪತ್ರಿಕೆಯಲ್ಲಿ ಅವರ ಕಂಠಕಾರಿ ಮಹಾಕಾವ್ಯ ಬೇರೆ ಬೇರೆ ಕಂತುಗಳಲ್ಲಿ ಪ್ರಕಟವಾಗಿತ್ತು. ನಮ್ಮಲ್ಲೇ ಮೊದಲು ಅದು ಪ್ರಕಟವಾಗಿತ್ತು ಶೃಂಗಾರ ಪತ್ರಿಕೆಯಲ್ಲಿ. ಅದು ಮುಂದೆ ಪುಸ್ತಕ ಆಯಿತು, ಈಗ ಮಾತ್ರ ಪ್ರಕಾಶನದಿಂದ. ಮುಂದೆ ನಾನು 66-67ರಲ್ಲಿ ಕಲಬುರಗಿ ವೀರೇಂದ್ರ ಪಾಟೀಲ್ ಪತ್ರಿಕೆ ಆರಂಭ ಮಾಡಿದ್ರು. ನವಕಲ್ಯಾಣ ಅದಕ್ಕೆ ಹೋಗಿದ್ದೆ ಉಪಸಂಪಾದಕ. ತಾಯ್ನಾಡು ಸಿದ್ದಪ್ಪ ಚೀಫ್ ಎಡಿಟರು, ನಾನು ಮತ್ತು ಖಾತ್ರಿಯವರ ಬ್ರದರ್ ಅಚ್ಯುತನ್ ಎಲ್ಲ ನಮಗೆ ನಾವು ಕಲಿಯುವುದು. ಆಗ ಸಾಹಿತ್ಯ ವಿಭಾಗ ನಮ್ಮದಾಗಿತ್ತು. 24 ಪುಟಗಳ ಟ್ಯಾಬ್ಲಾಯ್ಡ್ ಪತ್ರಿಕೆ. ವೀರೇಂದ್ರ ಪಾಟೀಲ್ ಮೊದಲನೇ ಸಲ ಮುಖ್ಯಮಂತ್ರಿ ಆದಾಗ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಪತ್ರಿಕೆ ಇಲ್ಲ ಅನ್ನುವ ಕಾರಣಕ್ಕಾಗಿ ಒಳ್ಳೆಯದು ಅವರೇ ಆರಂಭಿಸಿದ್ದು. ಅಂದ್ರೆ ಬೇರೆಯವರಿಂದ ದುಡ್ಡು ಹಾಕ್ಸಿದ್ರು, ಬಂಡವಾಳ ಹಾಕ್ಸಿದ್ರು, ಒಬ್ಬ ಕಾಂಟ್ರಾಕ್ಟರ್ ಇಂದ, ಹೈದರಾಬಾದ್ನ ಫಸ್ಟ್ ರೇಟ್ ಕಾಂಟ್ರಾಕ್ಟರ್. 24 ಪುಟಗಳ ಟೈಟಲ್. ಅದರಲ್ಲಿ ಸಾಹಿತ್ಯ ವಿಭಾಗದಿಂದಾದ್ರಿಂದ ನಾನು ಆಗ BH ಶ್ರೀಧರವರನ್ನ ಸಹಿತವಾಗಿ ಅನೇಕ ಸಾಹಿತಿಗಳನ್ನು ಸಂಪರ್ಕಿಸಿ ಅವರಿಂದ ಲೇಖನಗಳನ್ನು ತರಿಸ್ಕೊಳ್ತಾ ಇದ್ದೆ. ಬಸವರಾಜ್ ಕಟ್ಟಿಮನಿಯವರ ಕಾದಂಬರಿ ಧಾರಾವಾಹಿಗೆ ತರಿಸ್ಕೊಳ್ತಾ ಇದ್ದೆ. ಹಾಗೆ BH ಶ್ರೀಧರ್ 10 ಲೇಖನಗಳ ಒಂದು ಮಾಲಿಕೆಯನ್ನು ನನಗೆ ಆ ಸಂದರ್ಭದಲ್ಲಿ ಕೊಟ್ಟಿದ್ದರು. ಬಹುಶಃ ಅದು ಸಿಕ್ಕಿಲ್ಲ ಪ್ರತಿ ಅಂತ ಅನಿಸ್ತದೆ, ನನ್ನ ಹತ್ರ ಇಲ್ಲ. 60 ವರ್ಷ ಹಿಂದೆ ಅನಿಸುತ್ತೆ. ಹೀಗೆ ಮತ್ತೆ ನಮ್ಮ ಮನೆಗೆ ಶಿವರಾಮ್ ಕಾರಂತ ದಂಪತಿಗಳು ಬಂದಿದ್ದರು. ಅದಕ್ಕೆ ಕಾರಣರಾದವರು ಸಹ ಶ್ರೀಧರ್ ಅವರೇ. ಯಾಕೆಂದ್ರೆ ಶ್ರೀಧರ್ ಅವರಿಗೂ ಕಾರಂತರಿಗೂ ಇತ್ತು. ಕಾರಂತರ ಸಲುವಾಗಿ ನಾವು ಕೆರೆಮನೆ ಮೇಳದ ಯಕ್ಷಗಾನ ಕಲಾ ಪ್ರದರ್ಶನವನ್ನು ಆ ದಿವಸ ಏರ್ಪಡಿಸಿದ್ವಿ ರಾತ್ರಿ. ಅದೇ ಶ್ರೀಧರ ದಂಪತಿಗಳು, ಕಾರಂತ ದಂಪತಿಗಳು ಮಾಡಿದ್ರು. ಈ ರೀತಿಯಾಗಿ ಬೇರೆ ಬೇರೆ ರೀತಿಯಿಂದ 62 ರಲ್ಲಿ 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 62 ರಲ್ಲಿ
ನಮ್ಮ ಮನೆಯಲ್ಲಿ ಅವರ ಎಲ್ಲ ಪುಸ್ತಕಗಳು ಇದ್ದವು. ಅಲ್ಲಿಯವರೆಗೆ ಪ್ರಕಟವಾಗುವಂತಹ ಕಾವ್ಯ ಸೂತ್ರಗಳ ಓದು, ರಸಯತ್ನ ಅದೆಲ್ಲ ಪುಸ್ತಕಗಳು ನಮ್ಮ ಮನೆಯಲ್ಲಿ ಇದ್ದವು. ಓದುವ ಅವಕಾಶವನ್ನು ನನಗೆ ಬಂದಿತ್ತು. ಆದರೆ ವಿಸ್ತೃತವಾಗಿ ಅವರ ಕೃತಿಗಳನ್ನು ಓದುವಂತಹ ಅವಕಾಶ ಇಚ್ಚಿ ಮತ್ತೆ 21ನೇ ಇಸ್ವಿಯಲ್ಲಿ ನಾನು ಬಂದು ರಾಜಶೇಖರ್ ಅವರಿಂದ ಎಲ್ಲ 56 ಪುಸ್ತಕಗಳನ್ನು ಹೊತ್ತುಕೊಂಡು ಬೆಳಗಾವಿಗೆ ಹೊತ್ಕೊಂಡು ಹೋಗಿದ್ದೆ. ಎಲ್ಲವನ್ನ ನೋಡಿ ಅಕಾಡೆಮಿಯ ಸಮಸ್ಯೆ ಏನು ಅಂದರೆ ಅವಸರ. ಮೊದಲು ಅವಸರ ಮಾಡ್ತಾರೆ, ನಂತರ ಅವರಿಗೆ ಅವಸರ ಇರೋದಿಲ್ಲ ಬರ್ಕೊಟ್ಟ ಮೇಲೆ. ಇಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯವರು ನನಗೆ ಡಾಕ್ಟರ್ ಸರೋಜಿನಿ ಮಹಿಷಿ ಅವರ ಬಗ್ಗೆ ಒಂದು ಪುಸ್ತಕ ಬರ್ಕೊಡಿ ಅಂತಂದ್ರು. ಬರ್ಕೊಡ್ತೀನಿ ಅಂತ. ಎಷ್ಟು ಟೈಮು? 15 ದಿವಸದೊಳಗೆ ಬರ್ಕೊಡಿ. 15-20 ದಿವಸದೊಳಗೆ ಆಯ್ತು, ಏನೋ ಮಾಡಿ ಪ್ರಯತ್ನ ಮಾಡಿ ಎಲ್ಲ ವಿಷಯಗಳನ್ನು ಸಂಗ್ರಹಿಸಿ ಕೊಟ್ಟರೆ 6 ತಿಂಗಳಾದರೂ ಇನ್ನೂ ಪ್ರಕಟಣೆ ಆಯಿತು. ಸ್ವಲ್ಪ ನಮಗೆ ಸಮಯ ಹೆಚ್ಚು ಕೊಟ್ಟರೆ ಅದರ ಬಗ್ಗೆ ಇನ್ನೂ ಹೆಚ್ಚು ವಿಸ್ತಾರವಾಗಿ ಬರೀಲಿಕ್ಕೆ ಅವಕಾಶ ಇರ್ತದೆ. ಅದೇ ಅಕಾಡೆಮಿಯವರ ಪದ್ಧತಿಗಳು ಈ ರೀತಿಯಾಗಿ ಅವರಿಗೆ ಸಾಹಿತ್ಯ ಮಹತ್ವದ್ದಲ್ಲ, ಪ್ರೊಸೀಜರ್ ಮಹತ್ವದ್ದು. ಎಲ್ಲ ಯಾಂತ್ರಿಕವಾದಂತಹ ವ್ಯವಹಾರಗಳು. ಸಾಹಿತ್ಯ ಯಾಂತ್ರಿಕವಾದ ಸಾಹಿತ್ಯ ರಚನೆ ಯಾಂತ್ರಿಕವಾದ ಕ್ರಿಯೆ ಅಲ್ಲ ಅದು ಗೊತ್ತಾಗುವುದಿಲ್ಲ ಅವರಿಗೆ. ಆ ಭಾವನಾತ್ಮಕವಾದ ರಸಾತ್ಮಕವಾದ ಸಂಬಂಧಗಳು ಗೊತ್ತಿರೋದಿಲ್ಲ. ಇದು ಸಮಸ್ಯೆ ಆಗೋದು ನಮ್ಮಂಥವ್ರಿಗೆ ಬರೀಲಿಕ್ಕೆ. ಅಕಾಡೆಮಿಗಳ ಎಲ್ಲ ವ್ಯವಹಾರಗಳು ಹಾಗೇನೆ ಸಾಮಾನ್ಯವಾಗಿ. ಏನು ಮಾಡೋದು, ನಮಗೆ ಇಂಥವ್ರನ್ನ ಬರೀಲಿಕ್ಕೆ ಅವಕಾಶವನ್ನು ಸಿಗ್ತದಲ್ಲ, ಅದನ್ನು ನಾವು ಬಿಡಬಾರದು ಅನ್ನೋ ಕಾರಣಕ್ಕಾಗಿ ನಾನು ಸಾಧ್ಯವಾದಷ್ಟು ಒಂದು 3 ತಿಂಗಳ ಅವಧಿಯಲ್ಲಿ ಮಾಡಿ ಅದೃಷ್ಟವಶಾತ್ ಶ್ಯಾಮಂ ಕೃಷ್ಣರಾಯ ಇದ್ರು ನಮಗೆ ನಮ್ಮ ಬೆನ್ನಿಗೆ. ಆ ಧೈರ್ಯದ ಮೇಲೆ ನಾನು ಅದನ್ನು ಬರೆದು ಅವರಿಗೆ ಮೊದಲು ತೋರಿಸಿದ್ದೀನಿ. ನಂತರ ಹೆಬ್ಬಾರ್ ಅವ್ರಿಗೂ ಕಳಿಸಿದ್ದೆ. ಅವರು ಕೆಲವು ತಿದ್ದುಪಡಿಗಳನ್ನು ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ 104 ಪುಟಗಳಾಗಿವೆ ಒಟ್ಟು ಈ ಪುಸ್ತಕದಲ್ಲಿ. 80 ಪುಟ ಹೇಳಿದ್ರು ಅವರು ಮೊದಲು. ಅದನ್ನೇ ಸ್ವಲ್ಪ ವಿಸ್ತಾರ ಮಾಡಿಕೊಂಡು ನಾವೇ ಮಾಡಿಕೊಂಡು ಕೊನೆಗೆ ಪುಣ್ಯಕ್ಕೆ ಅವರ ಪೇಜುಗಳನ್ನು ಕಡಿಮೆ ಮಾಡಲಿಕ್ಕೆ ಹೋಗಲಿಲ್ಲ. ಅದು ನಮ್ಮ ಅದೃಷ್ಟ. ಇದರಲ್ಲಿ ಸಾಮಾನ್ಯವಾಗಿ 23 ವಿಭಾಗಗಳಿವೆ. ಅದನ್ನು ಈಗಾಗಲೇ ಹೆಗಡೆಯವರು ಕೆಲವು ಮಟ್ಟಿಗೆ ಹೇಳಿದ್ದಾರೆ. ಅವರ ಮನೆತನದ ಒಂದು ಪಾಂಡಿತ್ಯ ಪರಂಪರೆಯಿಂದ ಆರಂಭವಾಗಿ ಜನನ, ಬಾಲ್ಯ, ಆಮೇಲೆ ಮೈಸೂರಿನ ಮಂಗಳದ ಅಂಗಳದಲ್ಲಿ ಅಂತ ಮೈಸೂರು ಯೂನಿವರ್ಸಿಟಿಯಲ್ಲಿ ಅವರು ಕಲಿತಾಗಿರಂಥ ಆ ಕಾಲದಲ್ಲಿ, ಅವರ ಕಾಲದಲ್ಲಿ ಎಂತಹ ವಿದ್ವತ್ ಪರಂಪರೆ ಇತ್ತು ಮೈಸೂರಲ್ಲಿ. ನೆನಪು ಮಾಡಿದರೆ ಬಹಳ ಮೈ ರೋಮಾಂಚನಗೊಳ್ಳುತ್ತದೆ. ಡಿ ಎಲ್ ನರಸಿಂಹಾಚಾರ್ಯರು, ಕುವೆಂಪು ಅವರು, ಆ ಕಾಲದ ವಿದ್ವತ್ ಎಲ್ಲ ಎಚ್ ಶ್ರೀಧರಿಗೆ ಎಲ್ಲರೂ ಗುರುಗಳಾಗಿ ಸಿಕ್ಕಿದ್ರು. ಅದು ಅವರ ನಿಜವಾಗಿ ಬಹಳ ಅದ್ಭುತವಾದಂತಹ ಸಂಗತಿ. ಒಂದು ವಿಷಯ ಆ ವಿದ್ವತ್ ಪರಂಪರೆಯ ಕುರಿತಾಗಿ ಇದರಲ್ಲಿ ನಾವು ಬರೆದಿದ್ದೀವಿ. ಡಿ ಎಲ್ ನರಸಿಂಹಾಚಾರ್ಯ ಅವರು, ಈನಂ ಶ್ರೀ ಅವರು, ಕುವೆಂಪು, AR ಕೃಷ್ಣಶಾಸ್ತ್ರಿ, JC ರಾವ್ ಮೊದಲಾದವರು ಅಲ್ಲಿ ಇವರಿಗೆ ಗುರುಗಳಾಗಿ ಬರ್ತಿದ್ರು. ಅದರ ಎಚ್ ಶ್ರೀಧರ ಒಂದು ಗುಣ ಏನು ಅಂದರೆ ಅವರ ಯಾವುದೇ ವಿಷಯದಲ್ಲಿ ಇರಲಿ ಬಹಳ ನಿಷ್ಠುರವಾಗಿರು. ಇದ್ದದನ್ನ ಇದ್ದಂತೆ ಹೇಳಿಬಿಡೋರು. ಬೇಂದ್ರೆಯವರು ತಪ್ಪಿದ್ರೂ ಹೇಳ್ತಾ ಇದ್ರು ನೇರವಾಗಿ, ಕುವೆಂಪು ತಪ್ಪಿದ್ರೂ ಹೇಳ್ತಾ ಇದ್ರು. ಆ ಘಟನೆಗಳನ್ನ ಕೆಲವು ಇಲ್ಲಿ ಉಲ್ಲೇಖ ಆಗಿವೆ. ಬೇಂದ್ರೆಯವರು ಅಂಧಕಾರ ಅಂತ ಬರೀತಿದ್ರಂತೆ, ಅದು ಹೀಗಾಗಿ ಉದಾಹರಣೆ ಇರುತ್ತೆ. ಶ್ರೀಧರರು ಅದು ಅಂಧಕಾರ ಅಲ್ಲ, ಅದು ಅಂಧಕಾರ ಅಷ್ಟೇ ಅಂತ ಅವರಿಗೆ ಕನ್ವಿನ್ಸ್ ಮಾಡಿ ಕಡೆಗೆ ಒಪ್ಪಿದ್ರು. ಬೇಂದ್ರೆಯವರು ಒಪ್ಪಿಕೊಂಡ್ರು ಅಂತ. ಆ ಹಿರಿಯರು ಒಂದು ತಮ್ಗಿಂತ ಕಿರಿಯರು ಹೇಳಿದ್ರು ಸಹಿತ ಅದನ್ನು ಸ್ವೀಕರಿಸ್ತಿದ್ರಲ್ಲ, ಅದರೊಳಗೆ ಗುಣ ಮೆಚ್ಚುವಂಥದ್ದು. ಕುವೆಂಪು ಅವರು ಕ್ಲಾಸ್ನಲ್ಲಿ ಕಲಿಸುವಾಗಲೂ ಏನೋ ಒಂದು ಇಂಥದೇ ಘಟನೆ ಆಗ್ತದೆ.
ಆಗಲೂ ಶ್ರೀಧರರು ಎದ್ದು ನಿಂತು ಅದು ಹಾಗಲ್ಲ ಹೀಗೆ ಅನ್ನುವ ಧೈರ್ಯವನ್ನು ತೋರಿಸಿದರು. ಅಂದರೆ ಆ ಗಟ್ಟಿತನ ಏನಿದೆ ಅದು ಬಹಳ ಮಹತ್ವದ್ದು. 3 ಭಾಷೆಗಳಲ್ಲಿ ಅವರಿಗೆ ಸಮಾನವಾದಂತಹ ಪ್ರಭುತ್ವ ಇತ್ತು, ಇಂಗ್ಲೀಷು, ಸಂಸ್ಕೃತ ಮತ್ತು ಕನ್ನಡ. ಸಂಸ್ಕೃತವನ್ನು ಬಹಳವಾಗಿ ಪ್ರೀತಿಸ್ತಾ ಇದ್ದರು ಅವರು ಮುಖ್ಯವಾಗಿ, ಮತ್ತು ಸಂಸ್ಕೃತದ ಬಗ್ಗೆನೇ ಒಂದು ಪುಸ್ತಕವನ್ನು ಅವರು ಬರೆದಿದ್ದಾರೆ. ಈ ರೀತಿಯಾಗಿ ಅವರು ಅವರ ವಿಷಯ ವ್ಯಾಪ್ತಿಯನ್ನು ನೋಡಿದರೆ ಅದು ಸಾಮಾನ್ಯ ನಮ್ಮಂಥವರು ಯಾರಿಗೂ ಅರಗಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ವಿಷಯಗಳನ್ನು ಅವರು ಕೈಗೆತ್ತಿಕೊಂಡು ಬಹಳ ಅದ್ಭುತವಾದ ಕೃತಿಗಳನ್ನು ರಚಿಸಿದಾರಲ್ಲ. ನಿಜವಾಗಿ ಅವರ ಬಗ್ಗೆ ನಮ್ಮ ಭಾರತೀಯ ಸಾಹಿತ್ಯದಲ್ಲಿ ಮತ್ತು ಕನ್ನಡ ಸಾಹಿತ್ಯದಲ್ಲಿ ನಾವು ಅವರನ್ನು ನಡೆಸ್ಕೊಂಡ ರೀತಿ ಸರಿಯಾಗಿದೆಯಾ ಅಂತ ನಾವೇ ಪ್ರಶ್ನಿಸಿಕೊಳ್ಳಬೇಕಾದ ಪರಿಸ್ಥಿತಿ. ಈಗಾಗಲೇ ಹೇಳಿದ ಹಾಗೆ ನಕ್ಷತ್ರ ಅನ್ನೋದು ಸರಿ ಒಂದರ ರೀತಿಯಲ್ಲಿ, ಆದರೆ ಆ ಕಾಲದಲ್ಲಿ ಅವರು ಹೇಳಿದಾಗೆ ಅವರಿಗೆ ಒಂದು ಮನ್ನಣೆ ಇದ್ದೇ ಇತ್ತು. ಪ್ರತಿಯೊಂದು ಪತ್ರಿಕೆಯಲ್ಲಿ ಅವರ ಲೇಖನಗಳು ಕಂಡು ಬರ್ತಾ ಇದ್ವು, ಅದು ಸರಿ. ಅವೆಲ್ಲವನ್ನ ಬಿಡಿ ಬರಹಗಳನ್ನ ಸಂಗ್ರಹಿಸುವ ಬಹಳ ದೊಡ್ಡ ಕೆಲಸವನ್ನ ರಾಜಶೇಖರ ಅವರು ಮಾಡಿದರಲ್ಲ. ಬಿಡಿ ಸಂಪುಟಗಳಲ್ಲಿ 2 ಬಿಡಿ ಲೇಖನಗಳು 2 ಸಂಪುಟ ಅವರು ನಂತರದಲ್ಲಿ ತಂದಿದ್ದಾರೆ. ಮೊದಲಿನ 56 ಪ್ರತಿ ಮತ್ತು 6 ಸಂಪುಟಗಳನ್ನು ಬಿಟ್ಟು ಮುಂದೆ 2 ಸಂಪುಟಗಳನ್ನು ತಂದಿದ್ದಾರೆ. ಇನ್ನೂ ಒಂದು 2 ಕೃತಿಗಳನ್ನು ತಂದಿದ್ದಾರೆ. ಅದೃಷ್ಟವಶಾತ್ ನನಗೆ ಅದು ಸೇರಿಸಲಿಕ್ಕೆ ಸಾಧ್ಯ ಆಯಿತು. ಸಾಮಾನ್ಯವಾಗಿ ಬಹಳ ಕಷ್ಟ ಇತ್ತು ಅದು ನಮ್ಮ ಪುಟಗಳ ಬಿದ್ದಿವಾಗಿ. ಆದರೂ ಅದು ಅವ್ರನ್ನ ಕಳಿಸಿದ ನಂತರ ಮತ್ತೆ ಅದನ್ನು ನಾನು DTP ಮಾಡಿಸಿ ಅದರೊಳಗೆ ಸೇರಿಸುವಂಥ ಅವಕಾಶ ಬಂತು. ಹೀಗೆ ಶ್ರೀಧರ್ ಅವರ ಕುರಿತಾಗಿ ಒಂದು ಪುಸ್ತಕವನ್ನು ಬರೆಯುವಂತಹ ಅವಕಾಶ ನನಗೆ ಬಂದಲ್ಲ, ಅದು ನನಗೆ ಧನ್ಯತೆ ಭಾವವನ್ನು ಉಂಟು ಮಾಡಿದೆ. ನಿಜವಾಗಿ ನಾನು KS ಹೆಗಡೆಯವರ ಬಗ್ಗೆ ಒಂದು ಪುಸ್ತಕವನ್ನು, ಋಷಿ ಹೆಗಡೆ ಪುಣೆಯಲ್ಲಿ ಕನ್ನಡದ ಕೆಲಸವನ್ನು ಮಾಡಿದಂಥವರು, ರಾಮಕೃಷ್ಣರಾಯರು ಅವರೇ ಅದಕ್ಕೆ ಮುನ್ನುಡಿಯನ್ನು ಬರೆದಿದ್ದಾರೆ. ಸಾಲ್ಕೋಡರವರು, ಹೊನ್ನಾವರ ತಾಲೂಕಿನ ಸಾಲ್ಕೋಡರವರು ಋಷಿ ಹೆಗಡೆ, ಕೃಷ್ಣ ಶಿವರಾಮ್ ಹೆಗಡೆ ಮಹಾರಾಷ್ಟ್ರಕ್ಕೆ ಮುಂಬೈಗೆ ಹೋಗಿ ಬರಿಗೈಯಲ್ಲಿ ಅಲ್ಲಿಯ ಶಿಕ್ಷಣಾಧಿಕಾರಿಯಾಗಿ, ಮಹಾರಾಷ್ಟ್ರ ರಾಜ್ಯ ಸರ್ಕಾರದ ಶಿಕ್ಷಣ ಖಾತೆಯ ಅಧಿಕಾರಿಗಳಾಗಿ 8 ಭಾಷೆಯ ಪಠ್ಯಪುಸ್ತಕಗಳನ್ನು ಸಿದ್ಧಪಡಿಸುವ ಜವಾಬ್ದಾರಿಯನ್ನು ಹೊತ್ತುಕೊಂಡು, ಅದರಲ್ಲೂ ಕನ್ನಡದಲ್ಲಿ ಸಹಿತ ಪಠ್ಯಪುಸ್ತಕಗಳನ್ನು ಅವರು ಸಿದ್ಧಪಡಿಸ್ತಾ ಇದ್ರು. ಆ ಕನ್ನಡ ಪಠ್ಯಪುಸ್ತಕಗಳು ಮಹಾರಾಷ್ಟ್ರದಲ್ಲಿ ಕರ್ನಾಟಕದ ಕನ್ನಡ ಪಠ್ಯಪುಸ್ತಕಗಳಿಗಿಂತ ಚೆನ್ನಾಗಿದ್ದುವಂಥ ಹಾಮನಾಯಕರು ಮತ್ತು ನಾಡಿ ಸೋಜಾಂತವರು ಪ್ರಶಂಸೆ ಮಾಡಿದರು. ಅಂತಹ ಕೆಲಸವನ್ನು ಅವರು ಮಾಡಿದರು. ಮಹಾರಾಷ್ಟ್ರ ಕನ್ನಡ ಮತ್ತು ಮರಾಠಿ ಸ್ನೇಹ ಇದು ಒಂದು ಸಂಘವನ್ನು ಅಲ್ಲಿ ಕಟ್ಟಿ ಕನ್ನಡ ಮತ್ತು ಮರಾಠಿ ಬಾಂಧವ್ಯ ವೃದ್ಧಿ ಕೆಲಸವನ್ನು ಮಾಡಿದರು. ಇಂಥವರು ಎಲ್ಲೆಲ್ಲ ನಾವು ಸರಿಯಾದ ಸಮಯಕ್ಕೆ ಗುರುತಿಸೋದಿಲ್ಲ ಅನ್ನೋದೇ ಬೇಸರದ ಸಂಗತಿ. ಶ್ರೀಧರರ ಬಗ್ಗೆ ಇಷ್ಟು ತಡವಾಗಬಾರ್ದಾಗಿತ್ತು. ಆದರೂ ಸಹಿತವಾಗಿ ನನಗೆ ಇದರ ಬಗ್ಗೆ ಪೂರ್ತಿ ತೃಪ್ತಿ ಇಲ್ಲ. ಇದರಲ್ಲಿ ಕೊರತೆಗಳೂ ಇವೆ, ಇಲ್ಲ ಅನ್ನೋದು ನಾನು ಹೇಳೋದಿಲ್ಲ. ಯಾಕೆಂದರೆ ಅದರ ಪುಟಮಿತಿಗಳ ಹಾಗಿವೆ, ಪುಟಮಿತಿಯಲ್ಲಿ ಬರೀಬೇಕಾಗಿದೆ. ಆದ್ದರಿಂದ ಅದರ ಶ್ರೀಧರ ಸಾಹಿತ್ಯದ ಬಗ್ಗೆ ಡಾಕ್ಟರ್ MG ಹೆಗಡೆಯವರು, ಅಮರನಾಥ್ ಅವರು ಇವರೆಲ್ಲ ಬಹಳ ಅಧ್ಯಯನ ಮಾಡಿದವರಿದ್ದಾರೆ. ಅವರು ಆ ಕೆಲಸವನ್ನು ಮಾಡಬಹುದು. ನಾನು ಒಂದು ಯೋಜನೆಯನ್ನ ಹಾಕ್ಕೊಂಡಿದ್ದೀನಿ ಅವರಿಗೆ, ರಾಜಶೇಖರ್ ಅವರಿಗೆ ಅದನ್ನು ಹೇಳಿದ್ದೀನಿ. ಕನಿಷ್ಠ ಒಂದು 300-400 ಪುಟದ ಒಂದು ಕೃತಿ ಶ್ರೀಧರ ಕುರಿತಾಗಿ ಬರೆಯುವಂತಹ ಒಂದು ವಿಚಾರವನ್ನು ನಾನು ಇಟ್ಟುಕೊಂಡಿದ್ದೇನೆ. ಇನ್ನು ಮುಂದಿನ ದಿನಗಳಲ್ಲಿ ಅದು ಸಾಧ್ಯವಾಗಬಹುದು ಅಂತ ಅಂದುಕೊಂಡಿದ್ದೇನೆ. ಅದು ನಾನು ಅವರಿಗೆ ಸಲ್ಲಿಸುವಂತಹ ಒಂದು ಗೌರವ, ಸಲ್ಲಿಸಲೇಬೇಕಾದ ಗೌರವ. ಅವರನ್ನು ಆಗಿನ ಕಾಲದ ನಾವು 60-70ರ ದಶಕಗಳಲ್ಲಿ ನಮಗೆಲ್ಲ ಉತ್ತರ ಕನ್ನಡದಲ್ಲಿ ನಮ್ಮ ಯುವ ಪೀಳಿಗೆಗೆ ಮಾರ್ಗದರ್ಶಕರಾಗಿದ್ದ ಶ್ರೀಧರರು, ಗೋರೀಶ್ ಕಾಯ್ಕಿಣಿಯವರು, ಆಮೇಲೆ ಸೂರಮ್ ನೆಕ್ಕುಳ್ಳಿಯವರು, ಅಕ್ಬರ್ ಅಲಿಯವರು, LT ಶರ್ಮಾ ಅವರು, LR ಹೆಗಡೆಯವರು, KG ಶಾಸ್ತ್ರಿ ಅವರು, ಇಂಥವರೆಲ್ಲ ನಮ್ಮ
ನಮಗೆ ನಮ್ಮ ಯುವ ಪೀಳಿಗೆ ಬೆಳೀಲಿಕ್ಕೆ ಪ್ರೋತ್ಸಾಹಿಸಿ ಕಾರಣರಾದವರು ಅವರೆಲ್ಲ. ನಮ್ಮ ಬೆನ್ನು ಚಪ್ಪರಿಸಿ ನಮ್ಮನ್ನು ಬೆಳೆಸಿದವರು ಪಾಂಡೇಶ್ವರಂತವರು. ಆದರೆ ಇವತ್ತು ನಾವು ಏನು ಮಾಡ್ತಾ ಇದ್ದೇವೆ, ಇವತ್ತಿನ ಹಿರಿಯರು ನಮ್ಮ ಮುಂದಿನ ಪೀಳಿಗೆಯವರನ್ನು ಬೆಳೆಸುವ ಕೆಲಸವನ್ನು ನಾವು ಎಷ್ಟರ ಮಟ್ಟಿಗೆ ಮಾಡ್ತಾ ಇದ್ದೇವೆ ಅಂತ ಹೇಳೋದು ಕಷ್ಟ ಆಗುತ್ತೆ. ಆಗೆಲ್ಲ ಹಿರಿಯರು ತಮಗೆ ಸಿಗಬೇಕಾದ್ದನ್ನು ಬಿಟ್ಟು ತಮಗಿಂತ ಮುಂದಿನ ಪೀಳಿಗೆಯವರಿಗೆ ಅವಕಾಶವನ್ನು ಕೊಡ್ತಾ ಇದ್ರು. ಈಗಿನವರು ನಮಗೆ ಸಿಗಬೇಕಾದ ಅವಕಾಶವನ್ನೇ ತಾವು ಕಸಿದುಕೊಂಡು ಹೋಗೋ ಕೆಲಸ ಮಾಡ್ತಾರೆ. ಇಂತಹ ಒಂದು ಸಂದಿಗ್ಧವಾದ ಸ್ಥಿತಿಯಲ್ಲಿ ನಾವಿದ್ದೇವೆ. ನಮ್ಮ ಹಿರಿಯರ ಆ ಒಂದು ಪ್ರೇರಣೆಯಿಂದ ನಾನು ಈ ಸಾಹಿತ್ಯ ಮತ್ತು ಪತ್ರಿಕಾ ಕ್ಷೇತ್ರದಲ್ಲಿ 60 ವರ್ಷ ಕೆಲಸ ಮಾಡುತ್ತಾ ಬಂದೆ. ಅದಕ್ಕೆಲ್ಲ ಕಾರಣರಾದವರು ದ.ರಾ. ಬೇಂದ್ರೆಯವರು, ಅನಕ್ರ ಅವರು, ಮತ್ತಿತರ ಅನೇಕ ಹಿರಿಯರು, ಅವರಲ್ಲಿ ಎಚ್ ಬಿಳರು ಒಬ್ಬರು, ಅವರನ್ನ ಎಲ್ಲ ಮತ್ತೊಮ್ಮೆ ಸ್ಮರಿಸಿಕೊಂಡು ಅವರು ಯಾವ ರೀತಿಯಾಗಿ ನಮ್ಮನ್ನು ಬೆನ್ನು ಚಪ್ಪರಿಸಿ ಬೆಳೆಸಿದರೋ ಅದೇ ರೀತಿಯಾಗಿ ನಮ್ಮ ಮುಂದಿನ ಪೀಳಿಗೆಯವರನ್ನ ಬೆನ್ನು ಚಪ್ಪರಿಸಿ ಬೆಳೆಸುವಂತಹ ಕೆಲಸವನ್ನು ನಾನು ಒಂದು ದೀಕ್ಷೆ ಅಂತ ತಿಳಿದುಕೊಂಡು ಮಾಡ್ಕೋತಾ ಬಂದಿದ್ದೀನಿ ಇವತ್ತಿನ ತನಕ. ಸುಮಾರು 400 ಅಥವಾ 600ಕ್ಕಿಂತ ಹೆಚ್ಚು ಲೇಖಕರಿಂದ ಪುಸ್ತಕಗಳನ್ನು ಬರೆಸಿ ಪ್ರಕಟಿಸುವ ಕೆಲಸಕ್ಕೆ ನಾನು ಕಾರಣ ಆಗಿದ್ದೇನೆ ಅನ್ನೋದನ್ನು ಹೆಮ್ಮೆಯಿಂದ ಹೇಳ್ಕೊತೇನೆ. ಅದಕ್ಕೆ ಕಾರಣ ಯಾರು ಅಂದರೆ ಅನೇಕ ಹಿರಿಯರು ನಮ್ಮನ್ನು ಬೆಳೆಸಿದ್ದಾರೆ. ಆ ಕೃತಜ್ಞತೆಯನ್ನು ನಾವು ಇರಿಸ್ಕೋಬೇಕು. ಎಲ್ಲರೂ ಆ ದಿಶೆಯಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಈ ಒಂದು ಪುಸ್ತಕದ ಬಿಡುಗಡೆಯನ್ನು ಇಲ್ಲಿ ಇಟ್ಟುಕೊಂಡು ಬಹಳ ಇಂದು ಸಂತೋಷದ ಒಂದು ವಾತಾವರಣದಲ್ಲಿ ಆ ಪುಸ್ತಕ ಬಿಡುಗಡೆಯಾಗಿದೆ. ಒಂದು ಚಾಮನ್ ಕೃಷ್ಣರಾಯರು ಇದನ್ನ ಕಾರ್ಯಕ್ರಮ ಬಿಡುಗಡೆಗಾಗಲಿ ಅಧ್ಯಕ್ಷತೆಗಾಗಲಿ ಅತ್ಯಂತ ಯೋಗ್ಯವಾದ ವ್ಯಕ್ತಿಯನ್ನ ಆರಿಸಿದ್ದಾರೆ. ನಿಜವಾಗಿ ಅವರನ್ನು ನಾನು ಎಷ್ಟು ಸ್ಮರಿಸಿದ್ರು ಸಾಲದು, ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಮತ್ತೊಮ್ಮೆ ತಮಗೆಲ್ಲ ಸ್ಪಂದಿಸಿ ಈ ಸಂಜೆ ಬಹಳ ಎಂದೆಂದೂ ನಾನು ಮರೆಯಲಿಕ್ಕೆ ಆಗದಿರುವಂತಹ ಒಂದು ಭಾವಪೂರ್ಣವಾದಂತಹ ಸನ್ನಿವೇಶ ನನಗೆ ನಿರ್ಮಾಣ ಆಗಿದೆ. ಮತ್ತೊಮ್ಮೆ ಮತ್ತು ಮೊದಲೊಮ್ಮೆ ತಮ್ಮೆಲ್ಲರನ್ನ ಕೃತಜ್ಞತೆಯಿಂದ ಸ್ಮರಿಸಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಬಿಡುಗಡೆಯಾದ ಈ ಪ್ರತಿ ಪುಸ್ತಕದ ಗೌರವ ಪ್ರತಿಯನ್ನು ಎಲ್ಲ ಸ್ಪೀಕರಿಗೂ ಬಿ ಎಸ್ ಶ್ರೀಧರ ಮೊಮ್ಮಗ ಬ್ರಹ್ಮಾನಂದ್ ಮತ್ತು ಅವರ ಮಡದಿ ರೇಖಾ ಅವರು ನೀಡಬೇಕು ಅಂತ ಹೇಳಿಕೆ ಆಗುತ್ತದೆ. ಎಲ್ಲ ಸ್ಪೀಕರಿಗೂ ದಯವಿಟ್ಟು ಎಲ್ಲರೂ ಅದನ್ನು ಸ್ವೀಕರಿಸಬೇಕು ಅಂತ ಹೇಳಿ ಅದಾದ ನಂತರ ಅಧ್ಯಕ್ಷರು ಮಾತಾಡಬೇಕು ಅಂತ ಹೇಳಿ ಅವರನ್ನು ವಿನಂತಿಸಬೇಕು. ನನ್ನ ಮಿತ್ರರಾದ ವೀರೇಂದ್ರ ಶಾಸ್ತ್ರಿಗಳು, ಇಲ್ಲಿ ಬಂದಂತಹ ಎಲ್ಲ ಮಾನ್ಯರು, ಪಾಪ ಮಾಡಿದರೆ ಪ್ರಾಯಶ್ಚಿತ್ತ ಅನ್ನಿಸ್ತು ಅನುಭವಿಸ್ಬೇಕು. ಅದಕ್ಕೆ ಅವರು ಹೇಳಿದರು, ಅವ್ರು ಮಾಡಿದ್ದಾರೆ ಪಾಪ ಹಸ್ತಲ್ಲಿ ಕೂತಿದ್ದೇವೆ ಅಂದರೆ ಅಧ್ಯಕ್ಷರಾಗಿ ನಾನು ಮಾಡಿದ ಈ ಪಾಪ ಒಂದು ಮಾತು ಇದೆ. ಅನೇಕ ಸಾರಿ ನಾವು ಲೇಖಕರು ಲೇಖಕರಾಯ್ತಲ್ಲ ಕೆಲವರು, ಲೇಖಕರಾಯ್ತಲ್ಲ ಎಲ್ಲವರು ಬದುಕಿದಾಗ ಇಟ್ಕೊಳ್ಳಿ, 100 ವರ್ಷಗಳಾದ್ರು ಶೇಕ್ಸ್ಪಿಯರ್ ಇಟ್ಕೊಳ್ಳಿ, 100 ವರ್ಷಗಳಾದ್ರು ಅವರು ಬದುಕಿದಾಗ, ಕೆಲವರು ಬದುಕಿದಾಗ ಅವರು ಹೆಸರು ಇರಲಿಲ್ಲ, ಇನ್ನು ಕೆಲವರು ಬದುಕಿದಾಗ ಪ್ರಕೃತಿರ್ತಾರೆ. ಆಮೇಲೆ ನಾವು ಹೋದ್ಮೇಲೆ ಅವ್ರ ಹೆಸರು ಗೊತ್ತಿರೋದಿಲ್ಲ, ಅವರು ಯಾವ ಪ್ರತಿಗಳು ನೆನಪಿರೋದಿಲ್ಲ. ಇದು ಜೀವನ. ಸಿರಿದಾರಂಥ ಜನ ನಾನೀಗ ಇವತ್ತು ಬೆಳಿಗ್ಗೆ ಯಾರ ಜೊತೆಗೆ ಮಾತಾಡ್ತಾ ಇದ್ದಾಗಂದ್ರೆ ಅವರು ಸಾಯುವಂಥ ಜನ ಅಲ್ಲ, ಸಾವಿಲ್ಲ ಅವರಿಗೆ.
ಅವರು ಎಲ್ಲರೂ ಯಾರ್ದಾರು ಮನೆಯಲ್ಲಿ ಒಂದು ತಲೆಯಲ್ಲಿ ಇರ್ತಾರೆ, ಯಾರ್ದಾರು ಹೃದಯದಲ್ಲಿ ಇರ್ತಾರೆ, ಯಾರ್ದಾರು ಇದ್ರಲ್ಲಿ ಇರ್ತಾರೆ, ಎಲ್ಲರೂ ಒಂದು ಕಡೆ ಇರ್ತಾರೆ. ಯಾರು ಇಲ್ಲದೆ ಇದ್ರೆ ಅವರೇ ಬಂದು ತಲೆ ಮೇಲೆ ಕುತ್ಕೊಂಡ್ಬಿಡ್ತಾರೆ. ಇದು ನನಗನುಭವ ಆದ ಅನುಭವ. ನಾನು ಯಾವಾಗಲೂ ಗಣಪತರಾವ್ ಪಾಂಡೇಶ್ವರ ಅಂತ ಇದ್ರು, ದೊಡ್ಡ ತಲೆ ಅದು. ಅವರು ಇದ್ದಾಗ ಏನು ಗೊತ್ತಾಗಲಿಲ್ಲ, ಆಗ ಬರವಣಿಗೆಯಲ್ಲಿ ಅವರು ಅದ್ಭುತ ಪಾಂಡೇಶ್ವರು ಗಣಿ ಶಾಂತಾವಂತ. ಹೀಗೆ ಆ ಕಾಲದಲ್ಲಿ ಅವರು ಬರೆದಿರೋ ಲೇಖನಗಳನ್ನೆಲ್ಲ ನೋಡಿದ ದೊಡ್ಡ ಕ್ರಾಂತಿಕಾರಿಗಳು. ಅವರು ಜೀವಂತ ಇರ್ತಾರೆ. ಆದ್ದರಿಂದ ನಾನು ನನ್ನ ಸಾಹಿತ್ಯದ ಎಲ್ಲ ಪುಸ್ತಕಗಳಲ್ಲಿ ನಾನು ಎಲ್ಲೂ ಯಾರನ್ನು ದಿವಂಗತ ಅನ್ನೋದು, ನಾನು ದಿವಂಗತ ಅನ್ನೋ ಪದನೇ ನಾನು ಬರ್ಬೋದು. ನಾನು ನನ್ನ ಪಾಡಿಗೆ ಅವರು ಜೀವಂತವಾಗಿದ್ದಾರೆ, ಪ್ರಾತಸ್ಮರಣೆಗೆ ಅವ್ರ ಕೀರ್ತಿ ಶೇಷವರು. ನಾನು ಯಾವಾಗಲೂ ಅವರನ್ನು ದಿವಂಗತ ಅವ್ರು ಸಾಯಿದರು. ಆದ್ದರಿಂದ ಅಂಥ ಬದುಕಿನಲ್ಲಿ ಏನಾಯ್ತು, ಈ ಬೇಸಿದ ಮೇಲೆ ಪುಸ್ತಕಗಳು ಬರಬೇಕು ಅನ್ನೋದು ನ್ಯಾಯ. ಅವೆಲ್ಲ ಯಾರು ಮಾಡಬೇಕು? ಶ್ರೀಧರವನ್ನು ಒಂದ್ಸರಿ ಶ್ರೀಧರಿಗೆ 250 ಪೆನ್ಷನ್ ಬಂತು. ಮಾಸಾಶನ ಕೊಡ್ತಿದ್ರು, ಈಗ ನಿಲ್ಲಿಸ್ಬಿಟ್ಟಿದ್ದಾರೆ. ಆಗ ಮಾಸಾಶನ ಕೊಡ್ತಿದ್ರು. ಅಲ್ಲಿ ಗೌರೀಶನಿಗೆ 500 ರೂಪಾಯಿ ಕೊಡ್ತಿದ್ರು, ಇವರು 250. ನಾನು ಗೋವಾದಲ್ಲಿದ್ದೆ. ನಾನು ನೇರವಾಗಿ ಅಲ್ಲಿ ಬೋದವನು ಕನ್ನಡ ಸಂಸ್ಕೃತಿ ಇಲಾಖೆಯವ್ರಿಗೆ ಕೇಳಿದೆ, ನೀವು ಯಾರಪ್ಪ ಈಗ ಗ್ರೇಡೇಷನ್ ಮಾಡೋರು ಅಂತ ಕೇಳಿದೆ. ನೀವು ಗ್ರೇಡೇಷನ್ ಹೇಗೆ ಮಾಡ್ತೀರಿ? US ಗೌರೀಶನ ಬಗ್ಗೆ ನಮ್ಗೆ ತಕರಾರೇ ಇಲ್ಲ, ಅವ್ರು ಕೊಟ್ಟದ್ದು ಸರಿ, ಆ ಸರಿ. ಆದರೆ ಶ್ರೀಧರಲ್ಲಿ ನೀವು ಇಲ್ಲಿ ಕುತ್ಕೊಂಡು ಗ್ರೇಡೇಷನ್ ಮಾಡೋರು ನೀವು ಯಾರು? ನಿಮ್ಮ ಯೋಗ್ಯತೆ ಏನು? ನೀವು 35 ರೂಪಾಯಿ 50 ರೂಪಾಯಿ ಸಂಬಳ ತಗೊಳ್ಳೋದು, ಅವರವರು ಗ್ರೇಡೇಷನ್ ಮಾಡ್ತೀರಿ, ನಿಮ್ಮ ಯೋಗ್ಯತೆ ಅಲ್ಲ. ಹಾಗೆ ಒಂದ್ಸಲ ಮುರೂರು ದೇವರ ಹೆಗಡೆಯರಿಗೆ 250 ರೂಪಾಯಿ, ಮುರೂರು ದೇವರ ಹೆಗಡೆ, ಶಿವರಾಮ ಹೆಗಡೆಗೆ 500 ರೂಪಾಯಿ, ಶಂಭ ಹೆಗಡೆಗೆ 500 ರೂಪಾಯಿ, ಮಾಮೂಲ ಹೆಗಡೆಗೆ 500 ರೂಪಾಯಿ. ಒಂದು ಶಂಭ ಹೆಗಡೆಗೆ ಕೇಳಿದೆ ನಾನು, ನೀವೇನು ಮಾಡ್ತೀರಿ ಅಂತ ಕೇಳಿದೆ ನಾನು. ನೀವು ಸಭೆಯಲ್ಲಿ ಇರ್ತೀರಿ, ನೀವು ಮಾತಾಡ್ತೀರಿ, ನೀವು ಮೀಟಿಂಗಲ್ಲಿ ಇಲ್ಲ ಅವರು ಮೆಜಾರಿಟಿ ಅಲ್ಲ, ಅಲ್ಲಿ ನೀವು ಹೊರಬಾರ್ದು. ನಾನು ಹೇಳಿದನು, ಮಧು ದೇವರಗಡೆ ಅಂತ ಒಬ್ಬ ಕಲಾವಿದ, ನಾನು ಕಣ್ಣಾರೆ ನೋಡಿದ್ದೇವೆ, ಅದ್ಭುತ ಆದ ಕಲಾವಿದ. ಯಾರೂ ನೀವು ಕಲ್ಪನೆ ಮಾಡಲಿಕ್ಕಿಲ್ಲ. ತೆಲುಗಿನಲ್ಲಿರುವ ಕನ್ನಡ ಬೇರೆ ಭಾಷೆಗಳಲ್ಲಿ ಅಷ್ಟ ಅದ್ಭುತ. ಅವರು ವಿರಳ ಪಾತ್ರಗಳನ್ನು ನೋಡಿ ಬಡಿಗೆಗಾಗಿದ್ದು. ನೀವು ಅವರನ್ನು ಬಟ್ಟೆ ಬಿಸಿ ನೋಡಿದರೆ ಕಣ್ಣು ಬಡಿಗೆಗಾಗಿದ್ದು. ಅವರು ನಾವು ಸಣ್ಣ ವಯಸ್ಸಿನಲ್ಲಿ ನೋಡುವಂಥದ್ದು. ಇದನ್ನು ಯಾರು ಹೇಳಬೇಕು? ಯಾರು ಹೇಳ್ಬೇಕು? ಇದನ್ನು ನಮ್ಮ ಗೋಪಾಲಕೃಷ್ಣ ಹೆಗಡೆ ಅಂತ ಒಳ್ಳೆ ಕವಿ ಇದ್ರು, ಇಲ್ಲೇ ಇದ್ರು. ಯಾರೋ ಅವ್ರನ್ನ ಮೂಸ್ಕೊಳ್ಳೋ ನೋಡಲಿಲ್ಲ. ದೊಡ್ಡ ಅದ್ಭುತ ಬರವಣಿಗೆ ಇತ್ತವರು. ನೀವು ಯಾಕೆ ಹಾಗೆ ಮಾಡ್ತೀರಿ? MS ನಾಯಕ ಬಾಡ ಅಂತ ಹೋಗ್ಬಿಟ್ಟಿದ್ದಾರೆ. ಕತೆ ಒಳ್ಳೆ ಕಥೆಗಳನ್ನು ಬರ್ತು, ಕೇಳೋದಿಲ್ಲ. ನಾವು ಹೀಗೆ ನಾವು ಇರೋದ ಹಾಗೆ. ಯಾಕಂದ್ರೆ ನಾವು ಅವರು ಬದುಕಿದಾಗ ನೋಡೋದಿಲ್ಲ, ಬದುಕಿದಾಗ ನೋಡ್ತೀವಿ, ಆದರೆ ಅವ್ರು ಇರೋದಿಲ್ಲ. ಅಷ್ಟೇ ವ್ಯತ್ಯಾಸ. ಹಾಗಾಗಿ ನಮ್ಮಲ್ಲಿ ಅನೇಕ ಪ್ರತಿಭೆಗಳು ನಾವು ಮರ್ತು ಬಿಟ್ಟಿದ್ದೇವೆ. ನಮ್ಮ ಎದುರಿಗೆ ಇರ್ತಾರೆ ಅವರು, ಅದನ್ನು ಕಣ್ಣು ನಾವು ಅವರನ್ನು ಇದು ಮಾಡ್ತೀವಿ. ಇಲ್ಲಿ ನೋಡಿ, ನಮ್ಮ GM ಹೆಗಡೆ ಅಂತ ಒಳ್ಳೆ ಕಲಾವಿದ ಅಂತ, ತಾಲೂರಿನವರು MTV ಆಚಾರ್ಯ ಅಂತ ಕಲ್ತಿದ್ದಾರೆ ಅವರು. ಒಳ್ಳೆ ಆದರೆ ಇಲ್ಲಿ ಯಾರು ಕೇಳ್ಬೇಕು? ಪಾಪ ಅವ್ರು ಬರ್ತಾ ಅವರೇ ನೋಡ್ಬೇಕು. ನಮ್ಮ ಜಯರಾಮ ಹೆಗಡೆ ಇದ್ದಾರೆ ನೋಡಿ, ಇಲ್ಲಿ ಕೂತಿದ್ದಾರೆ. ಒಳ್ಳೆ ಬರವಣಿಗೆ. ನಾನು ಹೇಳಿಲ್ಲ, ಅವ್ರು ಪತ್ರಿಕೆ ನಡೆಸಿದ್ದೇನೋ ನನಗೆ ಗೊತ್ತಿಲ್ಲ ಅಷ್ಟು. ಆದರೆ ಅವ್ರು ಬರೆದಿರೋ ಸಂಪಾದಕೀಯಗಳು ಆ ಕಾಲದಲ್ಲಿ ಬರ ಈಗಲೂ ನಾನು ಹೇಳ್ತಾರೆ, ಅಭಿಮಾನದಿಂದ ಹೇಳ್ತಾರೆ. ಅಂದರೆ ಅಂಥವ್ರು ಇದ್ದಾರೆ. ಅಂದರೆ ಎಲ್ಲವೂ ಅಲ್ಲ, ನಾನು ಬರೆದಿರೋ ಎಲ್ಲ ಪುಸ್ತಕಗಳು ಶ್ರೇಷ್ಠ ಅಲ್ಲ, ಅದರಲ್ಲಿ ಕೆಲವು ಇರ್ತಾರೆ. ಕುವೆಂಪು ಬರೆದಿದ್ದೆಲ್ಲ ಶ್ರೇಷ್ಠ ಅಲ್ಲ. ಆದರೆ ಆ ಸ್ಪಾರ್ಕ್ ಇತ್ತು ಅವರಲ್ಲಿ ಬರವಣಿಗೆ. ನಾವು ಅದನ್ನು ಯಾಕೆ ಅಳಗಬೇಕು? ಇವ್ರು ಕೇಳಿದ್ರೆ ನನಗೆ ಬೇಸಿಂದ ನೀವೇ ಬರೀಬಹುದಿತ್ತಲ್ಲ, ನಾನು ಯಾಕೆ ಕೊಟ್ಟರೆ? ನಾನೇ ಬರೆಯೋದಾದ್ರೆ ಇವರಿಗೆ ಯಾಕೆ ಕೊಡ್ತೇನೆ ನಾನು ಅಲ್ವಾ? ಆದ್ದರಿಂದ ಅವ್ರ ಯೋಗ್ಯತೆ ಇದೆ ಅಂತ ಅವ್ರಿಗೆ ಬರೋ ಶಾಖತಿ. 50-60 ವರ್ಷ ಪತ್ರಿಕಾ ಪ್ರಪಂಚದಲ್ಲಿದ್ದಾರೆ.
ಆಮೇಲೆ ಬರೋರಿಗೆ ಅವ್ರು ದಂಧೆ ಮಾಡಿದ್ದಾರೆ, ಬೇರೆ ಗೊತ್ತಿಲ್ಲ ಅವರಿಗೆ. ಆದ್ದರಿಂದ ಅಂಥವ್ರು ಬರೆದ್ರೆ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಅವ್ರ ಸಂಪರ್ಕದಲ್ಲಿ ಇದ್ದವ್ರು ಬೇಕು. ಇವತ್ತು ನಮ್ಗೆ ಗೊತ್ತಿಲ್ಲದೆ ಇದ್ದು ಜನಗಳ ಬಗ್ಗೆ ನಾವು ಅವ್ರಿಗೆ ಮೂಗಿತ್ತು, ಕಿವಿ ಇತ್ತು, 2 ಕಿವಿಗಳಿದ್ದು, ಮೂಗಿತ್ತು ಅಂತ ಬರೆಯೋರು ಬೇಡ. ಅವ್ರ ಜೊತೆಗಿದ್ದವರು, ಅವ್ರ ಜೊತೆ ತಿಳ್ಕೊಂಡು ಹೊಡಿಬೇಕು. ಹಾಗಾಗಿದ್ದರಿಂದ ಅವ್ರು ತಿಳ್ಕೊಂಡಿದ್ದಾರೆ, ಅವ್ರ ಜೊತೆಗಿದ್ದವರು ಅವರು ಬರಿಬೇಕು ಅನ್ನೋಂಥ ಭಾವನೆಯಿಂದ ನನಗೆ ಶ್ರೀಧರ್ಗಳ ಅತ್ಯಂತ ಗೌರವ. ಯಾಕಂದರೆ ನಿಮ್ಗೊಂದು ಮುದ್ದೆ ಹೇಳ್ತೀನಿ. ಮುಟ್ಟು ಏನಂದರೆ, ನನ್ನ ಎಲ್ಲ ಸ್ನೇಹಿತರು ಮುದುಕು. ಗೊತ್ತಾ? ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ನನಗಿಂತ ವಯಸ್ಸು, ನಾನಿನ್ನೂ 20 ವರ್ಷದ ಹುಟ್ಟಿದ್ದಾರೆ, 60 ವರ್ಷದ ದೋಸ್ತ ಇದ್ದರು. ಎಲ್ಲ ದೋಸ್ತರು 60 ವರ್ಷದವ್ರೆ. ಅವ್ರು ಯಾರೂ ಇಲ್ಲ. ಆರೇ ಕೃಷ್ಣ ನೆನಪುವಾಗ ನಾನು ಈ ಮೂಲೆಯಲ್ಲಿ ಕೂತ್ಕೊಂಡವನು. ಆರೇ ಕೃಷ್ಣ ದೊಡ್ಡ ಲೇಖಕ ಅಂತ ಒಂದು ದೋಸ್ತಿನ ದರಾಸುಬ್ರ, ಹಳೆ ದೇವರು ನರಸಿಂಹಶಾಸ್ತ್ರಿಗಳು, ಇಂಥವು ಅದ್ಭುತ ಆಗೋ. ಬೇಂದ್ರೆ, ನಾನು ಬೇಂದ್ರೆ ಪೋಸ್ಟ್ಮೇನ. ಅವ್ರು ನನಗೆ ಶಿಕ್ಷಿ ಕಡೆ ಹೋಗ್ತಾಯಿದ್ರೆ ಶ್ರೀಧರಾಗಿ ಇದನ್ನು ಕೊಡು ಅಂತ ಹೇಳೋ. ಅವ್ರದ್ದು ಪೋಸ್ಟ್ ಮೇಲೆ ಕೆಲಸ ನಂದು. ಆಮೇಲೆ ನಾನೇ ಎಲ್ಲೆಲ್ಲಿ ಸಿದ್ದಾಪುರದಿಂದ ಬಂದೇನೆ, ಹೋಗ್ಬೇಕಾದ್ರೆ ಶ್ರೀಧರಾಗಿ ಕೊಟ್ಟು ಅವನು. ಆಮೇಲೆ ಇನ್ನೊಬ್ರು ಇದ್ದರು ಅವ್ರ ದೋಸ್ತರು, ಬಾಬಾ ಗೋಲ್ಕರ್ ಅಂತ. ಅವರು ಮಹಾರಾಷ್ಟ್ರದಲ್ಲಿ ಮರಾಠಿಯಲ್ಲಿ ಅಷ್ಟೇ, ಬೇಂದ್ರೆ ಅಷ್ಟೇ ದೊಡ್ಡ ಕವಿ, ಬೇಂದ್ರೆ ಅಷ್ಟೇ ದೊಡ್ಡ ಕವಿ ಬಾಬಾ ಗೋಲ್ಕರ್. ನೀವು ಕೇಳಿದ್ರು ಬಾಕಿ ಬಾಬಾ ಗೋಲ್ಕರ್ ಅಂತ. ನಾನು ಗೋವಾದಲ್ಲಿ ಇದ್ದೆ ಅಂತಂದರೆ ಅವ್ರ ಮನೆ ಬಾಗಿಲಲ್ಲೇ ಇಳಿತಿದ್ದೆ, ಬಸ್ಸು ಅವ್ರ ಮನೆ ಬಾಗಿಲಲ್ಲೇ ಅಲ್ಲೇ ಇಳಿತಿದ್ದೆ. ಬಂದೇನು ಹೆಂಗಿದೆ ಗೋಲ್ಕರು ಕೇಳೋ. ಅಂದರೆ ಆ ರೀತಿ ಸಂಪರ್ಕ ಇಟ್ಕೊಂಡು ಅವೆಲ್ಲ ನಾವು ಹಾಗೆ ನನಗೆ ಎಲ್ಲ ಹಿರಿಯರು ನನ್ನ ಸ್ನೇಹಿತರಲ್ಲ. ಜೊತೆಗೆ ನಾನಿವತ್ತು ಅಲ್ಲಿ ಬೆಳೆದ ಬಂದು ಇಲ್ಲಿ ಬಂದು ಬಡಗೊಡಿಸ್ತೇನಲ್ಲ, ಅದಕ್ಕೆ ಕಾರಣ ಅವರೇ. ಆದ್ದರಿಂದ ಅವೆಲ್ಲ ಇದನ್ನು ಕಟ್ಟೋರು ಅವರು, ನಾವೆಲ್ಲ ಓಟ್ ಕಟ್ಟೋರು. ಸರ್ವಜ್ಞನ ಹಾಗೆ ಅಲ್ಲಿ ಇಲ್ಲಿ ನೋಡಿ ಕಲಿತು. ಸೊ ಆ ರೀತಿ ಒಂದು ಪ್ರಪಂಚದಲ್ಲಿ ನಾನು ಬಂದೆ. ಆಮೇಲೆ ಆ ರೀತಿ ಈಗ ಶ್ರೀಧರ ಹೇಗೆ ನನ್ನ ಪರಿಚಯ. ನಾನು ಒಂದು ಕವಿತೆ ಬರೀತೀನಿ. ಸಾಮಾನ್ಯ ಈ ಸಾಹಿತ್ಯಗಳಿಗೆ ಸಾಹಿತ್ಯದ ರೋಗ ಶುರು ಆಗೋದು ಅಲ್ಲಿಂದ. ಇಲ್ಲಿ ಕೂತ್ಕೊಂಡವರು ಅನೇಕ ಗದ್ಯ ಲೇಖಕರು ಇರಬಹುದು, ಆದರೆ ಹಿಂದೆ ಅವರು ಕವಿಗಳೇ ಆಗಿ ಅವರು ಹಿಂದೆ ಕದ್ದು ಮುಚ್ಚಿ ಅವರು ಕವಿತೆಗಳನ್ನು ಬರೆದಿದ್ದಾರೆ. ಅದರಿಂದ ಈ ರೋಗ ಶುರುವಾಗೋದೇ ಅಲ್ಲಿಂದ ಮುಖ್ಯ. ಅಲ್ಲಿಂದ ಕಡೆ ಅದು ಬೆಳೀತಾ ಬೇರೆ ಬೇರೆ ಮಾರ್ಗಗಳಲ್ಲಿ ಹೋಗ್ತದೆ. ಆ ರೀತಿ ಹಾಗಾಗಿ ನಾನು ಕವಿತೆ ಬರೆದಿದ್ದೆ. ಆಗ ಇವರು ಏನು ಮಾಡ್ತಿದ್ರು, ಇದು ಮುನ್ನಡೆ ಒಂದು ಪತ್ರಿಕೆ ಬರ್ತಿದ್ರು ಅಲ್ಲಿ ಸಿದ್ದಾಪುರದಿಂದ. ಕೆಂಕಾರ ಗಣೇಶ್ ಕೊಟ್ಟರು ಸಂಪಾದನೆ. ಆ ಮುನ್ನಡೆ ಪತ್ರಿಕೆ. ಆಮೇಲೆ ನಾಗರಿಕ ಅಂತ ಒಂದು ಪತ್ರಿಕೆ ಬರ್ತದೆ, ಅಲ್ಲಿ SKP ಸಂಪಾದನೆ. ಹೀಗೆ ಆಮೇಲೆ ಗೋಕುಲ ಅಂತ ಒಂದು ಪತ್ರಿಕೆ ಬರ್ತಿದೆ, ತಾಯ್ನಾಡು ಪತ್ರಿಕೆಯಿಂದ. ಆ ಥರ ನಮ್ಮ ಕವತೆಗಳು ಬರ್ತಿದ್ವು. ಅದನ್ನು ಶ್ರೀಧರ್ ಓದಿದ್ರು. ಏನು ಬರ್ತಿದ್ದು ನನಗೆ ಗೊತ್ತಿಲ್ಲ, ಹುಚ್ಚುಸಿ ನಾನು ಬರ್ತಿದ್ವಿ ಅದು ಬರ್ತಿರ್ತೀವಿ. ಯಾಕಂದರೆ ಆ ಕಾಲವೇ ಆಗಿರ್ತದೆ. ಆ ರೀತಿ ಬರ್ತಿದ್ವಿ. ಅದನ್ನು ಅವರು ಗುರುತಿಸಿದ್ರು. ಅದು ನಮಗೆ ಯಾಕೆ ಗೊತ್ತಾಯ್ತು ಅಂದರೆ, ನಾನು ಮತ್ತು ಅವರು ಯಲ್ಲಾಪುರ ಸಮ್ಮೇಳನದಲ್ಲಿ ಭಾಷಣ ಇತ್ತು ನಮಗೆ. ಅವರು ಅಧ್ಯಕ್ಷರು, ಸಮ್ಮೇಳನದ ಅಧ್ಯಕ್ಷರು ಅವರು. ಯಲ್ಲಾಪುರದಲ್ಲಿ ಜಿಲ್ಲಾ ಸಮ್ಮೇಳನ ಆಯಿತು. ಆಗ NS ಹೆಗಡೆ ಕುಂದರ್ಗಿ ಅವರು ಅಧ್ಯಕ್ಷರಾಗಿದ್ದರು. ಆ ಸಮ್ಮೇಳನದ ಅಧ್ಯಕ್ಷರು BS ಇದ್ದರು. ಆಗ ಅವರು ನನ್ನ ಹತ್ರ ಬಂದು ನನಗೆ ಹೇಳಿದರು, ಏನೋ ಮಹಾಕವಿ ಕಾಳಿದಾಸ ಇದ್ದಾಗ ನಾನು ನೋಡಿದ್ರು. ನಾನು ಭಾಳ ದೊಡ್ಡ, ನನಗೆ ಅಷ್ಟು ಕೇಳಿ ಸಾಕು, ನಿಂತು ಏನೋ ಬರೆದಿದ್ದೆ ಚೆನ್ನಾಗಿದೆ ಅಂತ ಕೇಳಿ ಸಾಕಾಗಿತ್ತು. ನಾನು ಊಟ ತುಂಬ ಕುಡಿತಿದ್ದೆ. ಅಂಥ ಕಾಲದಲ್ಲಿ ಅವರು ನಮಗೆ ಬೆಳೆಸಿ ಕೊಡಿಸಿದ್ದಾರೆ. ಇದನ್ನು ಯಾಕೆ ಹೇಳ್ತೇನೆ ಅಂದರೆ, ನಮ್ಮನ್ನು ಬೆಳೆಸೋರು ಅವ್ರು ಏನು ಹೇಳಿದ್ರಲ್ಲ ಕರೆಕ್ಟ್. ಯಾಕಂದ್ರೆ ನಮ್ಮನ್ನು ನಾವು ಬೆಳೆದಲ್ಲ, ನಾವು ಬೆಳೆಯುವಂಥ ಗಿಡಗಳಲ್ಲ, ನಾವು ಬೆಳೆಸಿದ್ರು. ನಮಗೆ ಯಾರಾದರೂ ಬೆಳೆಸಬೇಕು ಹೊರತು ನಾವು ಆಗಿ ಬೆಳೆದವರು ಖಂಡಿತವಾಗಿ ನಾವು ಹೇಳಬೇಕು. ಆ ಕ್ರೆಡಿಟ್ ನಮ್ದು ಅಲ್ಲವೇ ಅಲ್ಲ, ಅವರೇ ಬೆಳೆಸಿದ್ರು. ಹಾಗಾಗಿ ನನಗೆ ಎಲ್ಲ ಈ ಮುಖ್ಯರೆಲ್ಲ ಸೇರಿ ಬೆಳೆಸಿದ್ರು.
ಆಮೇಲೆ ಅದರಿಂದ ನಾವು ಬೆಳೆದ್ವಿ. ಬೆಳೆದರೂ ಕೂಡ ನಮ್ಗೆ ಏನಿಸ್ತು, ಈಗ ಶ್ರೀಧರ ಬಗ್ಗೆ ಪುಸ್ತಕಗಳು ಬರಬೇಕು. ನಾನು ನಿಮ್ಗೆ ಹೇಳ್ತೇನೆ, ನಾನು ಮಕ್ಕಳ ಬಗ್ಗೆ ನಾನು 155 ಪುಸ್ತಕಗಳ ಸಂಗ್ರಹ ಮಕ್ಕಳು ಬರ್ಸಿದ್ದೇನೆ. ಹಾಗಾಗಿ ಶಿವರಾಮ ಹೆಗಡೆಯವರನ್ನು ಬರ್ಸಿದ್ದೇನೆ, ಮಾಮೂಲಿ ಹೆಗಡೆಯವ್ರ ಬಗ್ಗೆನೂ ಬರ್ಸಿದ್ದೇನೆ, ಶಂಭು ಹೆಗಡೆಯವ್ರ ಬಗ್ಗೆನೂ ಬರ್ಸಿದ್ದೇನೆ. ಅಂದರೆ ಯಾಕಂದರೆ ಅಲ್ಲಿ ಗುಣಕ್ಕೆ ಬರ್ಸೋದು ಯಾರು ಬೇಕಾದ್ರೆ ಅವ್ರು ನಮ್ಮ ಜಿಲ್ಲೆಗೆ ಹೆಸರು ತಂದವರು. ಚಿಟ್ಟಾಣಿ ಬಗ್ಗೆ ವಿರೋಧಾಭಾಸ ಇದೆ. ಚಿಟ್ಟಾಣಿ ಬಗ್ಗೆ ಏನೋ ಹೇಳ್ತಾರೆ ಜನ. ಆಮೇಲೆ ಚಿಟ್ಟಾಣಿ ಅಂತ ಕಲಾವಿದ, ದೊಡ್ಡ ಕಲಾವಿದ. ಏನೇ ಇದ್ದರೂ ಕೂಡ ಅವ್ರು ನಮ್ಗೆ ಪದ್ಮಶ್ರೀ ತಂದು ಕೊಟ್ಟಿದ್ದಾರೆ. ಅದನ್ನು ನಾವು ಮರೆಯೋದಲ್ಲ. ನಮ್ಮ ಜಿಲ್ಲೆಗೆ ಅದು ಪದ್ಮಶ್ರೀ ತಂದು ಕೊಟ್ಟಿದ್ದಾರಲ್ಲ, ನೀವು ಅದನ್ನು ತೂಕ ಮಾಡ್ಬೋದು. ಅವ್ರು ಸರಿ ಇಲ್ಲ, ನಾನು ನನ್ನ ಮಾತಿಗೆ ಇವತ್ತು ಅಡುಗೆ ಮಾಡಿದರೆ ಅದು ಸರಿ ಇಲ್ಲ ಅಂತ ನಾನು ಹೇಳ್ಬೋದು. ಅವ್ರು ಸರಿ ಇದೆ ಅಂತ ಹೇಳ್ತಾರಲ್ಲ. ಅದರಿಂದ ಅದೇನಿಲ್ಲ, ಗೋಡೆಗೆ ಒಂದ್ಸಲ ಇರೋದಿಲ್ಲ, ಇರಬಾರ್ದು. ಆ ರೀತಿ ಬೆಳಿಬೇಕು. ಮತ್ತು ನಾವು ಉಳಿಬೇಕಾದ್ರೆ ನಮ್ಗೆ ಇಡೀ ಪರಿಸರವನ್ನು ಸಿಗೋದು. ನಾವು ಅಲಕೃಷ್ಣರಿಗೆ ಯಾಕೆ ಇದು ಮಾಡ್ತೀವಿ ಅಂದರೆ, ಅಲಕೃಷ್ಣರು ತಾವು ಬೆಳೆದ್ರು, ತಮ್ಮ ಜೊತೆಗೆ ಸಾವಿರಾರು ಜನಗಳನ್ನು ಬೆಳೆಸಿ, ಸಾವಿರಾರು ಜನ. ಈಗ ಎಲ್ಲ ಶಾಸ್ತ್ರಿಯವರು ತಾವು ಬೆಳೆದ್ರು, ತಮ್ಮ ಜೊತೆಗೆ ಒಂದು 100 ಜನಗಳನ್ನು ಬೆಳೆಸಿ. ಅಂದರೆ ಅದು ಬೇಕು. ನಾವು ಒಬ್ಬರೇ ಬೆಳೆಯೋದು, ಅವ್ರು ಉಳಿಯೋದು ಹೋಗೋದು ಬೇರೆ ಮಾತು. ಗಿಡ ನೆಡೋ ಕೆಲಸ ನಮ್ಮದು. ಬೆಳೆಸಿದ ಎಲ್ಲ ಬೀಜ ಬಿತ್ತಿದ್ದೆಲ್ಲ ಬೆಳೀತಾನೆ ಹೇಳಿದ್ದು ಬರೋದಲ್ಲ, ಎಲ್ಲ ಕೊಟ್ಟು ಹೋಗೋ ಸಾಧ್ಯತೆ ಇದೆ. ಆದರೆ ನಮ್ಮ ಕೆಲಸ ನಮ್ಮ ಸರೌಂಡಿಂಗ್, ನಮ್ಮ ಇರೋ ಅಕ್ಕಪಕ್ಕದಲ್ಲಿ ಇರುವಂಥ ಜನಗಳನ್ನು ನಾವು ಬೆಳೆಸಬೇಕಾಗಿದೆ, ಉಳಿಸ್ಬೇಕಾಗಿದೆ. ಇನ್ನು ಸೊ ಇದು ನನಗೆ ಏನಾಗಿದೆ ಅಂದರೆ, ಇತ್ತೀಚಿನ ದಿವಸದಲ್ಲಿ ಮರ್ತೋಗ್ತದೆ ಅಂತ ನನ್ನ ಹಿಂದೆ ನಮ್ಮ ಮಗ ಬಂದಿದ್ದ ನೋಡಿ. ಅವರು ಇಟ್ಟು ಯಾವುದು ನಿಜ ನಮ್ಮ ಗಾಡಿ ತೆಗಿದ ಅವನಿಗೆ. ಹೀಗಾಗಿ ನಾನು ಅದನ್ನು ಕೆಲವೇ ವೇಳೆ ಬೇಂದ್ರೆ ಅವರು ಇವರನ್ನು ಎಷ್ಟು ಗೌರವದಿಂದ ನೋಡ್ತಿದ್ರು ಅನ್ನೋದಕ್ಕೆ ನನಗೆ 1967ರಲ್ಲಿ ನಾನು ಒಂದು ಸಮೂಹ ಸಾಹಿತ್ಯ ಒಂದು ಮ್ಯಾಗಝಿನ್ ಮಾಡಿದೆ. ನಾನು ಹೇಳಿದಲ್ಲ, ನಾ ಈ ಬೇಂದ್ರೆ ಇದ್ದರೆ ನನಗೆ ಹಾಗೆ ಬೇಂದ್ರೆ ಒಬ್ಬರೇ ಅಲ್ಲ, ಅನೇಕ ಮುಖರೆಲ್ಲ ನನ್ನ ಸ್ನೇಹಿತರು. ಸೊ ನಾವು ಅವ್ರ ಮನೆ ಬಾಗಿಲಲ್ಲಿ ಇಳಿತೀವಿ. ಬೇರೆ ಗೋವಾದಿಂದ ಬಂದ್ಕೊಂಡು ಅವ್ರ ಮನೆ ಬಾಗಿಲಲ್ಲೇ ಬಸ್ ಹೋಗೋದು. ನಾನು ಅಲ್ಲೇ ಹೇಳ್ತೀನಿ ಪಟ್ಟೆ ತಗೊಂಡು. ಆಮೇಲೆ ಸೀದಾ ಅವ್ರ ಮನೆಗೆ ಹೋಗ್ತೀನಿ. ಅಲ್ಲಿ ಕೂತ್ಕೊಂಡು ಹೊರಟೆ ಹೊಡೆದು ಮಧ್ಯಾಹ್ನ ತನಕ ಹೊರಟೆ ಹೊಡೆದು ಆಮೇಲೆ ನಾನು ನಮ್ಮ ಬಾಡಿಗೆ ಹೋಗ್ತೀನಿ. ಹಾಗಾಗಿ ನನಗೆ ಬೇಂದ್ರೆ ಬಗ್ಗೆ ಬೇಂದ್ರೆ ನನಗೆ ನಾನು ಬೇಂದ್ರೆಗೆ ಅವರು ಒಂದು ವಾರ ಬರ್ತೇನೆ, ಯಾಕೋ ನೀನು 2 ವಾರ ಬಂದಂಗಿಲ್ಲಲ್ಲ ಎಲ್ಲಿ ಹೋಗ್ತೀವಿ ಅಂತ ಕೇಳ್ತಿದ್ರು. ಹಾಗೆ ಆ ರೀತಿ. ಆಗ ಇವರು ಶ್ರೀಧರ ಒಂದು ಸಲ ಏನಾಯಿತು, 67ನೇ ಇಸ್ವಿಯಲ್ಲಿ ಆ ಪುಸ್ತಕ ಬರ್ತಾರೆ. ಅವ್ರು ನಾನೊಂದು ಕವಿತೆ ಬರ್ಕೊಟ್ಟು ಆ ಮ್ಯಾಗ್ಝಿನಿಗೆ. ನಾನು ಮ್ಯಾಗ್ಝಿನಲ್ಲಿ ನೋಡ್ತೇನೆ, ಅಬೋಧ್ ತೆಗ್ನಿ ಅಂತ ಹೇಳ್ತಾರೆ ಹೆಸರು. ನಾನು ಅದನ್ನು ನೋಡಿ ತಲೆ ತೆಗೆದುಕೊಳ್ಳೋದ್ರಲ್ಲೇ ಬಾಕಿ. ನಾನು ಹೇಳಿದೆ ಅವರಿಗೆ, ಅಪ್ಪ ಇದು ಏನು ಕತೆ, ಇದನ್ನು ಯಾರು ಓದಬೇಕು ಇದನ್ನು ಅಂತ. ಅವ್ರು ಏನು ಹೇಳ್ಬೇಕು ಗೊತ್ತಾ, ನೀವೊಂದು ಕೆಲಸ ಮಾಡು, ಹಂಗೆ ಶಿಷ್ಯ ಮೇಲೆ ಹೋಗು, ಅಲ್ಲಿ ಶ್ರೀಧರ ಇದ್ದಾರೆ ಅವರು ಹೇಳ್ತಾರೆ. ಈಗ ನಾನು ಕವಿತೆ ತಗೊಂಡು ನೀರು ಬರಬೇಕು ಓದಿಸಲಿಕ್ಕೆ ಇಂಥ. ಅಂದರೆ ಈ ಥರ ಸ್ನೇಹ ಅವ್ರು ಇಟ್ಕೊಂಡಿಲ್ಲ. ಆ ಕಾಲದ ಜನ ಆ ರೀತಿ ಇದ್ರು ನೋಡಿ. ಆ ಪ್ರೀತಿಯಿಂದ ನಾವು ಹೇಳಬೇಕು. ಯಾಕಂದರೆ ನಾವು ಇವತ್ತು ಏನು ಮಾಡ್ತೀವಿ ಅಂದರೆ, ನಮ್ಮ ಯಾರೋ ಇಲ್ಲೆಲ್ಲ ಬೇರೆ ಇವರು ಇಲ್ಲ ಅಂತ ನಾವು ಅನೇಕ ಸಾರಿ ನಾವು ತಪ್ಪು ಮಾಡ್ತೇವೆ. ನಾವು ಯಾರಾದರೂ ಒಂದು ಪ್ರತಿಭೆಯನ್ನು ಇವರು ಬೆಳಿಬೇಕಾದ್ರೆ ನಾವು ಬಿಡೋದಿಲ್ಲ. ಅವ್ರು ಕಾಲು ಹಿಡಿದು ಎಳೆದು ಎಳೆದ ಕೆಲಸ ಇದೆಯಲ್ಲ, ನಮ್ಮಷ್ಟು ಚೆನ್ನಾಗಿ ಯಾರು ಮಾಡೋದು. ಅದರಿಂದ ಅನೇಕ ಸಾರಿ ನಮ್ಗೆ ಅನಿಸ್ತದೆ. ನಾವು ಹಿಂದೆ ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೀವು ಯೋಚನೆ ಮಾಡಿ, ಉತ್ತರ ಕನ್ನಡ ಜಿಲ್ಲೆ ಯಾಕೆ ಹಿಂದೆ ಬಿದ್ದಿದೆ ಅಂತ ಯಾರಾದ್ರೂ ಕೇಳಿದರೆ ನಾವು ಕಾಲು ಹಿಡಿದು ಹೇಳೋದ್ರಲ್ಲೇ ಮುಂದಾಗಿ. ಅದರಿಂದ ಯಾರು ಮುಂದೋಗ್ಲಿಕ್ಕೆ ಬಿಡೋದು. ಅವ್ರು ಮುಂದೋಗ್ಬಾರ್ದು. ಇವನು ಅದು ಯಾಕೆ ಅನ್ನೋದು ಹೇಳ್ತಾರೆ. ಇಲ್ಲಿ ನೋಡಿ, ಭಾಗೀರಥಿ ಹೇಳಿದ್ದಾರೆ, ಒಳ್ಳೆ ಲೇಖಕಿ, ಒಳ್ಳೆ ಕಥೆಗಾರ ಇರ್ತಾರೆ. ಅದನ್ನು ನಾವು ಅದನ್ನು ಯಾಕೆ ಒಪ್ಕೋಬಾರ್ದು.
ಏನು ಅದನ್ನು ತೊಂದರೆ ಏನಿದೆ. ಆದರೆ ಅವರು ಒಳ್ಳೇದು ಅಂತ ಅಂದ್ರೆ ನಮ್ದೇನು ನಮ್ಮ ಮೇಲೆ ಹೋಗ್ತಾರಪ್ಪ. ನಾನು ಕೇಳೋದು ನಾವು ಇದನ್ನ ಒಳ್ಳೆತನಕ್ಕೆ ಆಮೇಲೆ ಇನ್ನೊಂದು ಮಾತು, ಈ ಲೇಖಕರು ಈ ಅವಾರ್ಡ್ಗಳ ಬಗ್ಗೆ ಹಿಂದೆ ಬೀಳ್ಬಾರ್ದು. ಈ ಅವಾರ್ಡ್ಗಳಿಗೆ ಪಿಶಾಚಿಗಳು ಕೆಲವರು ಇರ್ತಾರೆ. ನಮ್ಮ ಒಬ್ಬ ಫ್ರೆಂಡ್ ಇದ್ದಾರೆ, ಕಳೆದ 30 ವರ್ಷದಿಂದ ರಾಜ್ಯೋತ್ಸವ ಪ್ರಶಸ್ತಿಗಾಗಿ ಅರ್ಜಿ ಮಾಡ್ತಾ ಇದ್ದಾರೆ. ಅವ್ರು ಮಾಡಿದ ಅರ್ಜಿಗಳು ಮಾಡಿದರೆ ಒಂದು ದೊಡ್ಡ ಪುಸ್ತಕ ಆಗ್ತದೆ. ಅಷ್ಟದು ಮಾಡಿದ್ದಾರೆ. ಪ್ರತಿ ಸಾರಿ ಮಾಡ್ತಾರೆ, ಪ್ರತಿ ಸಾರಿ ಪ್ರಯತ್ನ ಮಾಡ್ತಾರೆ. ಯಾರದೇ ಅರ್ಜಿ ಇರ್ತಿದ್ರು ಅವ್ರದ್ದು ಅರ್ಜಿ ಇರ್ತಾರೆ ಮಾಡೋದು. ಅದು ಅರ್ಜಿ ಆದರೆ ಅವ್ರಿಗೆ ಒಂದು ಸಾರಿನೂ ಅವಾರ್ಡ್ ಕೊಡ್ತಾರೆ. ಈಗ ಅವಾರ್ಡ್ ಎಷ್ಟು ಹುಚ್ಚಾಗಿದ್ದಾರೆ ಅಂದರೆ ಇವರು ಅವಾರ್ಡ್ ಇವರಿಂದ ಸಿಗ್ತಾರೆ, ಇವ್ರ ಮನೆಗೆ ಬರ್ತಾರೆ. ಅವರು ಸಿಗ್ತಾರೆ, ಅವ್ರ ಮನೆಗೆ ಹೋಗ್ತಾರೆ. ಹೀಗಾಗಿ ಇಡೀ ವರ್ಷ ಇಡೀ ಅವರು ಅವಾರ್ಡ್ ಸಲುವಾಗಿ ಭೇಟಿ ಮಾಡ್ತಾ ಇದ್ದಾರೆ. ಆಗೋದಿಲ್ಲ ಅವರು. ಅದರಿಂದ ಅದಲ್ಲೇ ಅಲ್ಲ, ಈ ಶ್ರೀಧರಿಗೆ ನಾವು ಅವಾರ್ಡ್ ಕೊಟ್ಟಿಲ್ಲ, ಶ್ರೀಧರಿಗೆ ಅವಾರ್ಡ್ ಕೊಟ್ಟಿಲ್ಲ. ಆದರೆ ಶ್ರೀಧರ್ ಬದುಕಿದ್ದಾರೆ. ಇನ್ನೂ ಅನೇಕ ಜನ ಇದ್ದಾರೆ, ಅವ್ರ ಹೆಸರು ಹೇಳೋದಿಲ್ಲ. ಅವರಿಗೆ ದೊಡ್ಡ ದೊಡ್ಡ ಹೆಸರುಗಳು, ಅವ್ರ ಕಿರೀಟಗಳು, ಅವ್ರ ಅವಾರ್ಡ್ಗಳು ಎಲ್ಲ ಸಿಕ್ಕಿದೆ ಅವರಿಗೆ. ಆದರೆ ಇವತ್ತು ಅವ್ರ ಹೆಸರೇ ಇಲ್ಲ. ನೀವು ಇತಿಹಾಸ ಓದಿದ್ರೆ ನಿಮಗೆಲ್ಲ ಗೊತ್ತಾಗ್ತದೆ, ನಾನು ಹೇಳೋದಿಲ್ಲ. ಆದರೆ ಶ್ರೀಧರ್ ಬಗ್ಗೆ ನಾನು ನೋಡಿ, ನನಗೂ ಶ್ರೀಧರ್ಗೆ ಏನು ಸಂಬಂಧ ಇಲ್ಲ, ನನಗೂ ಶ್ರೀಧರ್ ಸಂಬಂಧ ಇಲ್ಲ. ಇದು ನೋಡಿ ಹಳ್ಳಿ ಕೂತಿದ್ದಾರಲ್ಲ ಅವರು, ಭಾರತೀಯ ಸೂತ್ರ ಮಗಳು ಇವರು. ಭಾರತೀಯ ಸೂತ್ರ ಮಗಳು. ಅವ್ರ ಮನೆಗೆಲ್ಲ ಹೋಗಿದ್ದೆ ನಾನು, ಮಡಿಕೇರಿ. ಅವರು ಇಲ್ಲಿ ಎಲ್ಲರೂ ಕೊಟ್ಟರೆ ಶ್ರೀಮತಿ ಅವರು ಎಲ್ಲರೂ ಕೊಟ್ಟರು ಅಂತಿದ್ದಾರೆ. ಅವರು ಶ್ರೀಮತಿ. ಆಗ ಭಾರತೀಯ ಸೂತ್ರ ಎಂಥ ದೊಡ್ಡ ನೋಡಿದ್ರು ಅಂದರೆ ಹೈಸ್ಕೂಲ್ ಬಡಬಡ್ಕರಾಗಿ ಹೈಸ್ಕೂಲ್ ನೆಕ್ಸ್ಟ್ ಆಗಿದ್ರು. ಆದರೆ ಬಂದು ನಾನು ಬೆಂಗಳೂರಿನಲ್ಲಿ ಅವ್ರನ್ನ ಭೇಟಿ ಆಗ್ತಿದ್ರು. ಅಂಥ ಅದ್ಭುತ ಕಾದಂಬರಿಗಳನ್ನು ಬರೆದ್ರು. ಬೆಳಕಲ ಗುಡ್ಡದ ಮೇಲೆ ಅಂತ ಏನು ಕಾದಂಬರಿ ಇದೆ, ಅವರು ಬಂದೇ ಬರ್ತಿದ್ರು. ಅದೇ ಕಾದಂಬರಿಗಳು, ಅದ್ಭುತವಾದ ಕಾದಂಬರಿಗಳು. ಅಂದರೆ ನಾವು ಒಂದು ಮಾಡಬೇಕು ಪ್ರತಿ. ಈಗ ಅದು ನಾನು ಯಾಕೆ ಹೇಳಿದೆ ಅಂದರೆ, ನನಗೆ ಇನ್ನೊಂದು ಮಾತು ಹೇಳಬೇಕು. ಏನಂದರೆ, ನಮ್ಮ ಅನಂತ ತೀರ್ಕೊಂಡಾಗ ಭಾಳ ಜನ ಎಲ್ಲ ಬಂದರು. ಜನ ಅಂದರೆ ಅಂಗಡಿ ಎಲ್ಲ ಬುಚ್ಚಿ ಎಲ್ಲ ಅಂಗಡಿ ಹಾಕೊಂಡು ಎಲ್ಲ ಮನೆಗೆ ಬಂದು ಅಲ್ಲಿ ಕಂಪೌಂಡ್ ಗೋಡೆ ಅದೆಲ್ಲ ಗುರ್ತು ಹಾಕಿ ಏನೇನು ಅನಾಹುತ ಎಲ್ಲ ಮಾಡಿದ್ರು. ಆಗ ಜಿ ಪಿ ರಾಜರತ್ನಮ್ಮ ಬಂದರು. ಎಲ್ಲರೂ ಬಂದರು, ಮಸ್ತಿ ಗಿಸ್ತಿ ಎಲ್ಲ ಬಂದಿದ್ರು. ಜಿ ಪಿ ರಾಜರತ್ನಮ್ ಕೂಡ ಬಂದರು. ಬಂದು ನೋಡಿದರೆ ಜನ ಎಲ್ಲ ಮುಗಿ ಬಿಡ್ತಾ ಇದ್ದಾರೆ, ಗೋಡೆ ಬರುತ್ತಾ ಇದ್ದಾರೆ, ಇದು ಬರ್ತಾ ಇದ್ದಾರೆ. ಅವ್ರನ್ನ ಕೈ ಬಂದು ಸೀದಾ ವಾಪಸ್ ಹೋದ್ರು. ಎಲ್ಲಿ ಹೋದ್ರು? ಬೆಂಗಳೂರಲ್ಲಿ ಟೌನ್ ಹಾಲ್ ಇದೆ, ಅದ್ರ ಮುಂದೆ ಕೆನರಾ ಬ್ಯಾಂಕ್ ಇದೆ, ಹೆಡ್ ಆಫೀಸ್. ಅಲ್ಲಿ ತನಕ ನಡೆದೋದ್ರು. ಮಿನರಲ್ ಸರ್ಕಲ್ನಿಂದ ರಾಜರತ್ನಮ್ಮ ಅಲ್ಲಿ ತನಕ ನಡೆದೋದ್ರು. ಅಲ್ಲೊಂದು ಗಿಡ ಇತ್ತು, ಆ ಗಿಡದಿಂದೆಲ್ಲ ಕೂತ್ಕೊಂಡ್ರು. ಸುಮ್ಮನೆ ಈ ಮೆರವಣಿಗೆ ಬರ್ತಾ ಇದ್ದಾರೆ, ಕೃಷ್ಣಾಯನ ಮೆರವಣಿಗೆ, ಅದನ್ನು ನೋಡೋಣ ಅಂತ. ಅನಂತರ ಅವರು ಮೆರವಣಿಗೆ ಹೊರಟು ತ್ರಿವರ್ಣ ಧ್ವಜ ಎಲ್ಲ ಹಾಕಿದ್ರು. ಯಾಕಂದ್ರೆ ಅವರು ಎಲ್ಲ ನೋಡಿದ್ರು. ನಾನು ಆಗ ಹೋಗಿರಲಿಲ್ಲ. 2 ದಿವಸದ ಮೇಲೆ ಹೋದೆ. ರಾಜರತ್ನ ಕಟ್ಟಿದ್ರು. ಕೃಷ್ಣ ಏನು ಅದ್ಭುತ, ಏನು ಮೆರವಣಿಗೆ ಅಪ್ಪ ಅದು. ಇಡೀ ಬೆಂಗಳೂರಿಗೆ ಹೋಗಿತ್ತು. ಆ ಮೆರವಣಿಗೆ ಅಷ್ಟು ಚೆನ್ನಾಗಿತ್ತು. ಈ ರೀತಿ ಒಬ್ಬ ಸಾಹಿತಿಗೆ ಸಾವು ಸಿಗೋದಾದರೆ ಎಲ್ಲ ಸಾಹಿತಿಗಳು ಸಾಯಲಿಕ್ಕೆ ತಯಾರಾಗಿರ್ತಾರೆ ಅಂದು. ಈ ಮಾತನ್ನು ಸ್ವಲ್ಪ ತಿರ್ಸಿ ಹೇಳ್ಬೇಕಂದ್ರೆ ನೋಡಿ, ತಂದೆ ಮಕ್ಕಳು ಇರ್ತಾರೆ, ಮಕ್ಕಳು ಇರ್ಬೇಕು. ಕೆಲವು ಮಕ್ಕಳಾಗಲ್ಲ, ಅವ್ರ ಶತ್ರುಗಳ. ನನಗೆ ಕೆಲವು ಜನ ಇದ್ದಾರೆ, ತಂದೆಯ ಸಾಹಿತ್ಯ ಸಂಸ್ಕೃತಿ ಅದನ್ನು ಕಾಪಾಡಿಕೊಂಡು ಇವತ್ತು ರಾಜಶೇಖರ್ ಇಲ್ಲಿ ಇದ್ದಾರೆ. ನನಗೆ ಭಾರಿ ಖುಷಿ ಆಗ್ತದೆ.
ಇವತ್ತೇ ತಂದೆ ಹೆಸರಿನಲ್ಲಿ ಅಷ್ಟು ಕೆಲಸ ಮಾಡ್ತಾರೆ. ಒಂದು ಪುಸ್ತಕಗಳನ್ನು ಮಾಡೋದಾಗಲಿ, ಕಾರ್ಯಕ್ರಮಗಳನ್ನು ಮಾಡೋದಾಗಲಿ, ಆಮೇಲೆ ಇದು ಮಾಡೋದಾಗಲಿ ಇದು ಮಾಡ್ತಾ ಇದ್ದಾರೆ. ನನಗೆ ಯಾವ ಪರಿಚಯ ಅಷ್ಟು ಇಲ್ಲ. ನಾನು ಇವತ್ತು ಬಂದಿದ್ದೇನೆ, ನಾನು ಹೊರಡ್ತೇನೆ, ಆವಾಗ ಬೇರೆ ನನಗೆ ಅಂತ ಅಟ್ಯಾಚ್ಮೆಂಟ್ ಇಲ್ಲ. ನಾನು ಯಾವ ಕಾರ್ಯಕ್ರಮಕ್ಕೆ ಇಲ್ಲಿ ಬರಲಿಲ್ಲ, ವೇದಿಕೆಗೆ ಇವತ್ತೇ ಬಂದಿದ್ದು ನಾನು. ಅದಲ್ಲ ನಾನು ಹೇಳ್ತಾ ಇದ್ದೇನೆ, ನಾನು ದೂರದಿಂದ ನೋಡ್ತಾ ಬಂದಿದ್ದೀನಿ. ಅನೇಕ ವರ್ಷದಿಂದ ಅವರು ಈ ಕೆಲಸ ಮಾಡ್ತಾ ಬಂದಿದ್ದಾರೆ. BS ಶ್ರೀಧರ್ ಮಕ್ಕಳಾಗಿ BS ಶ್ರೀಧರು ಇನ್ನು ಜನ್ಮಕ್ಕೆ ಹುಟ್ಟೋದಲ್ಲ, ಇಲ್ಲೇ ಹುಡ್ತಾರಪ್ಪ, ಬೇರೆ ಕಡೆ ಎಲ್ಲೂ ಹುಟ್ಟೋದಿಲ್ಲ. ಯಾಕಂದ್ರೆ ಇಂಥ ಒಬ್ಬ ಮಗ ಇದ್ರೆ ಸಂತೋಷ ಪಡಬೇಕು. ಅಲ್ಲ, ಇದು ನಿಜವಾಗಿ ನಾನು ಹೇಳ್ತೇನೆ. ಅನೇಕ ಮಕ್ಕಳನ್ನು ನಾನು ನೋಡಿದ್ದೇನೆ. ನಾನು ಒಬ್ಬರ ಬಗ್ಗೆ ನಾನು ಹೇಳ್ತೇನೆ. ಅವರು ಲಕ್ಷಾಧೀಶರು. ಅವ್ರ ಮೇಲೆ ನಾನು ಒಂದು ಸ್ವಲ್ಪ ಪುಸ್ತಕ ಮಾಡಿದ್ದೆ, ಇದೇ ಜಿಲ್ಲೆಯವರು. ಅವರು ಆ ಪುಸ್ತಕ ಎಲ್ಲೋ ಇದು ಮಳೆ ಇಟ್ಟಿರೋದಕ್ಕೆ ಕಾಣುತ್ತೆ. ಅದೆಲ್ಲ ಮಳೆ ನೀರು ಬಿದ್ದೆಲ್ಲ ಹೊರಟೋಯ್ತು ಪುಸ್ತಕ. ಆಯ್ತಾ, ಹೇಳಿದೆ ನಾನು, ನೋಡಪ್ಪ ಬೇಕಾದ್ರೆ ಒಂದು ಪುಸ್ತಕ ಹಾಕು ಅಂದರೆ ಹಬ್ಬ ಒಂದು 50,000-60,000 ರೂಪಾಯಿ ಖರ್ಚು ಕೊಡ್ತಾರೆ. ಅವ್ರು ಕರೋಡಪತಿ ಇಲ್ಲ, ಮಾಡೋದಿಲ್ಲ, ಅಗತ್ಯ ಇಲ್ಲ ಅವರಿಗೆ. ಅಂದರೆ ನಾನು ಹೇಳ್ತೇನೆ, ನಾನೇ ಬಂದ ಪುಸ್ತಕ ಅಲ್ಲ ಅದು, ಬೇರೆ ಬರ್ಸಿ ನಾನು ಹೇಳ್ತೇನೆ. ಈ ರೀತಿ ಇರ್ತಾರೆ ಹೋಗ್ತಾರೆ. ಅಂಥದ್ರಲ್ಲಿ ನಮ್ಮ ರಾಜಶೇಖರ್ ಅಂತ ಮಕ್ಕಳಿದ್ರೆ ಖಂಡಿತವಾಗಿ ಸಂತೋಷ ಪಡುವಂಥದ್ದು. ಆಮೇಲೆ ಈ ಕೆಲಸ ಮುಂದುವರಿಸೋದು. ಶ್ರೀಧರನ್ನು ಮರೀಲಿಕ್ಕೆ ನಾವು ಸಾಧ್ಯ ಇಲ್ಲ, ಮರೀಬಾರದು. ಗೌರೀಶ್ ಹಾಗೆ ನಮ್ಮ ಜಿಲ್ಲೆ ವಿದ್ಯಾಲಯ ಕೀರ್ತಿಸಿದ್ದಾರೆ. ಇಲ್ಲಿ ಎಲ್ಲರ ಹೆಗಡೆ ಅಂತೆ, ಎಲ್ಲರ ಹೆಗಡೆ ಮನೆ ಬಾಗಿಲಿಗೆ ಹೋಗಿ ಆ ಜಾನಪದ ಸಂಗ್ರಹ ಮಾಡಿದ ಅವರು. ಉತ್ತರ ಕನ್ನಡದಲ್ಲಿ ಜಾನಪದ ಸಂಸ್ಕೃತಿಯನ್ನು ಹುಟ್ಟಾಕಿದವರು ಅವರು. ಶ್ರೀಧರ್ ಎಲ್ಲರ ಹೆಗಡೆರು ಸಾಮಾನ್ಯ ಕೆಲಸ ಒಂದು ಬ್ಯಾಗ್ ಹಿಡಿದು ಚರ್ಮದ ಬ್ಯಾಗ್ ಹಿಡ್ಕೊಂಡು ಓಡ್ತಿದ್ರ. ಅವರು ಮಗ ಶೆಟ್ಟಿ ಅಂತ ಒಬ್ಬರಿದ್ದು, ಇಬ್ಬರು ಹೋದರು. ಅವ್ರು ಕೊಂಡು ಹೋಗಿ ಮನೆ ಹೋಗೋದು. ಇವತ್ತು ಅವರು ಎಲ್ಲರ ಹೆಗಡೆ ಹೆಸರಿಲ್ಲ, ದುಃಖ ಆಗುತ್ತೆ. ಅವ್ರು ಮಾಡಿದ ಅದನ್ನು ಕಾಪಾಡಿಟ್ಟಿದ್ದಾರೆ. ಆ ಸಂಸ್ಕೃತಿಯನ್ನು ಕಾಪಾಡಿಟ್ಟರು. ಯಾರಿಗೆ ಮಾತಾಡಿ ಇವತ್ತು ಅವ್ರ ಶಿಷ್ಯರು NR ನಾಯಕರಿಗೆ ಶಿಷ್ಯರೇ ಹೇಳ್ತಾನೆ. ಅಂದರೆ ಅಂಥ ಒಂದು ಪ್ರತಿಭಾವಂತರನ್ನು ನಾವು ಮರಿತಾ ಇದ್ದೇವೆ, ಮರಿಬಾರದು. ಅನೇಕ ಈಗ ವಾಸುದೇವ ಶಾರ್ಬಾಗರು ಇತ್ತೀಚೆಗೆ ಕೆಲವು ಪುಸ್ತಕ, ಕೆಲವು ಲೇಖಕರ ಬಗ್ಗೆ ಬರೀತಾ ಇದ್ದಾರೆ. ಲೇಖಕರಲ್ಲ, ಎಲ್ಲರ ಬಗ್ಗೆ ಕೆಲವು ವಾಸುದೇವ ಶಾರ್ಬಾಗರು ಕೆಲವು ಪುಸ್ತಕಗಳು ಬಂದಿದೆ. ಅದರಲ್ಲಿ ಕೆಲವು ಇದನ್ನು ಗುರುತಿಸಿದ್ದಾರೆ. ಆಮೇಲೆ ರಾಜು ಅಡ್ಕಳೆಯನ್ನು ಪತ್ರಿಕೆಯಲ್ಲಿ ಬರೀತಾರೆ. ಹಾಗೆ ಅವೆಲ್ಲ ಆಗಬೇಕಾದ ಕೆಲಸಗಳು. ಆಮೇಲೆ ನಾವು ಬರೀ ಸಾಹಿತಿಗಳನ್ನ ನಾವು ಹೇಳ್ತಾ ಇಲ್ಲ, ಬೇರೆ ಬೇರೆ ಕ್ಷೇತ್ರದಲ್ಲೇ ವಿದ್ವಾಂಸರಿದ್ದಾರೆ, ಪ್ರತಿಭಾವಂತರಿದ್ದಾರೆ. ಅವರನ್ನೆಲ್ಲ ಗುರುತಿಸಬೇಕು. ನಾವು ಆ ಕಾಲದಲ್ಲಿ ಇದ್ದೇವೆ, ನಮ್ಮಿಂದ ಏನು ಸಾಧ್ಯ ಇದೆ ಅದನ್ನು ಡಾಕ್ಯುಮೆಂಟೇಶನ್ ಮಾಡೋದು. ನಾವು ಇದ್ದದ್ದನ್ನು ಮರ್ತು ಬಿಟ್ಟು ಹಿಂದೆ ರಾಮಾಯಣದಲ್ಲಿ ಆಗೋಗಿದ್ದ ದುರ್ಯೋಧನ ಹಿಂಗೆ ಮಾಡಿದ್ರು ಅದನ್ನೇ ಹೇಳ್ಕೊತಾ ಕೂತ್ಕೊಂಡ್ರೆ ಎಷ್ಟು ವರ್ಷ ಪರಿಸ್ಥಿತಿ. ನೀವು ಈಗ ಏನು ನಡೀತದೆ ಅದನ್ನು ಹೇಳ್ತೀವಿ. ಅದನ್ನು ಈಗ ಆ ಬದುಕನ್ನು ಕಟ್ಟಲಿಕ್ಕೆ ಪ್ರೇರಣೆ ಕೊಡಿ, ಪ್ರೋತ್ಸಾಹ ಕೊಡಿ. ಒಂದು ಆದರ್ಶ ಏನಿಲ್ಲ. ಈಗ ಆದರ್ಶ ನಿರ್ದರ್ಶ ಏನಿಲ್ಲ. ನಿಮ್ಗೆ ಗೊತ್ತಿದೆ, ನಾನು ಹೇಳೋದಿಲ್ಲ, ಬಾಯಿ ಬಿಡಬಾರ್ದು, ಬಾಯಿ ಬಿಡುವಂಥ ಕಥೆಗಳು. ಈಗ ಆದರ್ಶ ಅನ್ನೋದು ಇಲ್ಲ. ಬರೀ ಏನೇ ಇದ್ದರೂ ನಾವು ಬದುಕಬೇಕು ಅನ್ನೋದು ಮುಖ್ಯ ಇರುತ್ತೆ. ಆದ್ದರಿಂದ ಅದು ಏನೇ ಇದ್ರೂ ಕೂಡ ಸಮಾಜಕ್ಕೆ ನಾವು ಋಣಿಗಳಾಗಿದ್ದೇವೆ. ಈ ನೆಲ, ಈ ಜಲ, ಇದನ್ನು ಕುಡಿದು ಬೆಳೆದು ನಾವು ಬರ್ತಿದ್ದೇವೆ. ನಾವು ಏನಾದ್ರು ಕೊಟ್ಟು ಹೋಗ್ಬೇಕು, ಅದನ್ನು ಕೊಟ್ಟು ಹೋಗ್ಬೇಕಾದ್ರೆ ಏನಾದರೂ ಒಂದು ಉಳಿಯುವಂಥ ಪಾಠ ಮಾಡಬೇಕು. ಮತ್ತು ಸಂಜೆಯನ್ನ ಸಾರ್ಥಕವಾಗಿ ಕರೀಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಹಿರಿಯರಾದ ಶ್ಯಾಮಕೃಷ್ಣ ಅವರಿಗೆ, ಎಲ್ ಶಾಸ್ತ್ರಿ ಅವರಿಗೆ ಮತ್ತು ಡಾಕ್ಟರ್ NG ಹೆಗಡೆ ಅವರಿಗೆ, ಮತ್ತು ಮುಖ್ಯವಾಗಿ ಇವತ್ತಿನ ಈ ಸಭೆಯಲ್ಲಿ ಭಾಗವಹಿಸಿದಂಥ ನಮಗೆಲ್ಲರಿಗೂ BS ಶ್ರೀಧರ್ ಸಾಹಿತ್ಯ ಪ್ರಶಸ್ತಿ ಸಮಿತಿಯ ಪರವಾಗಿ ಅಭಿನಂದನೆಗಳು. ಮುಂದಿನ ವರ್ಷ ಮತ್ತೆ ಕನಿಷ್ಠ 14ರಂದಾದರೂ ನಾವು ಸೇರೋಣ ಅಂತ ಹೇಳಿ ನಮ್ಮೆಲ್ಲರನ್ನ ಮತ್ತೊಮ್ಮೆ ಮುಂದಿಸಿ ನಾನು ಮಾತನಾಡಿಸ್ತೇನೆ. ಇಲ್ಲಿಗೆ ಕಾರ್ಯಕ್ರಮ. ಯಾರಿಗಾದ್ರೂ ಗೌರವ ಪ್ರತಿ ಸಿಗದೇ ಇದ್ರೆ ಲಭ್ಯ ಇದೆ.